28/7/20। मीठे बच्चे, इस बेहद नाटक में तो वंडरफुल एक्टर हो। ये अनादि नाटक है, इसमें कुछ भी बदली नहीं हो सकता। मीठे बच्चे, इस बेहद नाटक में तुम वंडरफुल एक्टर हो। ये अनादि नाटक है, इसमें कुछ भी बदली नहीं हो सकता। ಬಾಬು ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಪಾರಲೌಕಿಕ ನಾಟಕದಲ್ಲಿ ತಾವು ಅದ್ಭುತವಾದ ಪಾತ್ರಧಾರಿಯಾಗಿದ್ದೀರಿ. ಇದು ಅನಾದಿ ನಾಟಕ ಆಗಿದೆ. ಇದರಲ್ಲಿ ಸ್ವಲ್ಪವೂ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. प्रश्न, बुद्धिवान दूरादेशी बच्चे ही किस गुह्य राज को समझ सकते हैं? बुद्धिवान दूरादेशी बच्चे ही किस गुह्य राज को समझ सकते हैं? बुद्धिवंत दूरादेशी ಮಕ್ಕಳೇನೆ ಯಾವ ಗುಹ್ಯ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಬುದ್ಧಿವಂತ ದೂರಾದೇಶಿ ಮಕ್ಕಳೇನೆ ಯಾವ ಒಂದು ಗುಹ್ಯವಾದ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಬಾಬುರು ಉತ್ತರದಲ್ಲಿ ಹೇಳ್ತಾರೆ, मूल वतन से लेकर सारे ड्रामा के आदि मध्य अंत का जो गुह्य राज है वह दूरादेशी बच्चे ही समझ सकते. ಮೂಲವತನದಿಂದ ಹಿಡಿದು ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಯಾವ ಗುಹ್ಯ ರಹಸ್ಯ ಇದೆ ಅದನ್ನು ದೂರಾದೇಶಿ ಮಕ್ಕಳೇನೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮೂಲವತನದಿಂದ ಹಿಡಿದು ಪೂರ್ಣ ಈ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಯಾವ ಗುಹ್ಯ ರಹಸ್ಯ ಇದೆ ಇದನ್ನು ದೂರಾದೇಶಿ ಮಕ್ಕಳೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. बीज और जाड़ का सारा ज्ञान उनकी बुद्धि में रहता. ಬೀಜ ಮತ್ತು ವೃಕ್ಷದ ಪೂರ್ಣ ಜ್ಞಾನ ಅವರ ಬುದ್ಧಿಯಲ್ಲಿ ಇರುತ್ತೆ. वह जानते हैं इस बेहद के नाटक में आत्मा रूपी एक्टर जो ये चोला पहनकर पाठ बजा रही है इसे सतयुग से लेकर कलियुग तक पाठ बजाना है. ಅವರಿಗೆ ಗೊತ್ತಿದೆ ಈ ವಿಶಾಲವಾದ ನಾಟಕದಲ್ಲಿ ಆತ್ಮರೂಪಿ ಪಾತ್ರಧಾರಿ ಯಾವ ದೇಹ ಎನ್ನುವ ವಸ್ತ್ರ ಧರಿಸಿ ಪಾತ್ರ ಮಾಡ್ತಾ ಇದೆ ಇದನ್ನು ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಪಾತ್ರ ಮಾಡಬೇಕು. ಅವರಿಗೆ ಗೊತ್ತಿದೆ ಈ ವಿಶಾಲವಾದ ನಾಟಕದಲ್ಲಿ ಆತ್ಮರೂಪಿ ಪಾತ್ರಧಾರಿ ಯಾವ ಈ ಶರೀರ ಎಂಬ ವಸ್ತ್ರ ಧರಿಸಿ ಪಾತ್ರ ಅಭಿನಯಿಸ್ತಾ ಇದೆ ಇದನ್ನು ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಪಾತ್ರ ಮಾಡಬೇಕು, ಪಾತ್ರ ಅಭಿನಯಿಸಬೇಕು.
कोई भी एक्टर बीच में वापस जा नहीं सकता. ಯಾವುದೇ ಪಾತ್ರಧಾರಿ ಮಧ್ಯದಲ್ಲಿ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪಾತ್ರಧಾರಿ ಮಧ್ಯದಲ್ಲಿ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಾಬುರ್ ಪ್ರಶ್ನೆ ಕೇಳಿದ್ರು, ಬುದ್ಧಿವಂತ ದೂರಾದೇಶಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಒಂದು ಗುಹ್ಯ ರಹಸ್ಯ ಅರ್ಥ ಆಗುತ್ತೆ ಅಂತ. ಮೂಲವತನದಿಂದ ಹಿಡಿದು ಈ ಡ್ರಾಮಾದ ಆದಿ ಮಧ್ಯಾಂತ್ಯದ ಯಾವ ಗುಹ್ಯ ರಹಸ್ಯ ಇದೆ ಅದು ದೂರಾದೇಶಿ ಮಕ್ಕಳೇನೆ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಈ ವೃಕ್ಷದ ಬೀಜ ಮತ್ತು ವೃಕ್ಷದ ಜ್ಞಾನ ಅವ್ರ ಬುದ್ಧಿಯಲ್ಲಿರುತ್ತೆ. ಅವ್ರಿಗೆ ಗೊತ್ತಿದೆ ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರೂಪಿ ಪಾತ್ರಧಾರಿ ಯಾವ ಶರೀರನ ವಸ್ತ್ರ ಧರಿಸಿ ಪಾತ್ರ ಮಾಡ್ತಾ ಇದೆ, ಇದು ಸತ್ಯುಗದಿಂದ ಹಿಡಿದು ಕಲಿಯುಗದ ತನಕ ಪಾತ್ರ ಮಾಡಲೇಬೇಕು. ಇದರಲ್ಲಿ ಯಾರೂ ಕೂಡ ಮಧ್ಯದಲ್ಲಿ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಗೀತ್ ಹೇ ತೂನೆ ರಾತ್ ಗವಾಯಿ ಸೋಕೆ ದಿನ ಗವಾಯಿ ಕಾಕೆ. ओम शांति. ये गीत बच्चों ने सुना, अब इसमें कोई अक्षर राइट भी है तो रॉन्ग भी है. ಬಾಬುರು ಹೇಳುತ್ತಾರೆ, ಮಕ್ಕಳು ಗೀತೆ ಕೇಳಿದ್ರಿ, ಈ ಗೀತೆಯಲ್ಲಿ ಕೆಲವು ಅಕ್ಷರ ಸರಿ ಇದೆ, ಕೆಲವು ಅಕ್ಷರ ತಪ್ಪು ಇದೆ. ಸುಖ में तो सिमरन किया नहीं जाता, दुख को भी आना है जरूर. दुख हो तब तो सुख देने के लिए बाप को आना पड़े. ಸುಖದಲ್ಲಿ ಯಾರೂ ಸ್ಮರಣೆ ಮಾಡೋದಿಲ್ಲ, ದುಃಖ ಅವಶ್ಯಕವಾಗಿ ಬರಬೇಕು. ಯಾವಾಗ ದುಃಖ ಬರುತ್ತೆ ಆಗ ಸುಖ ಕೊಡುವಂಥ ತಂದೆ ಬರಬೇಕಾಗತ್ತೆ. मीठे मीठे बच्चों को मालूम है अभी हम सुखधाम के लिए पढ़ रहे हैं. ಬಾಬಾ ಹೇಳುತ್ತಾರೆ, ತಾವು ಸಿಹಿ ಸಿಹಿಯಾದ ಮಕ್ಕಳಿಗೆ ಗೊತ್ತಿದೆ ನಾವೀಗ ಸುಖಧಾಮಕ್ಕೆ ಹೋಗ್ಲಿಕ್ಕಾಗಿ ವಿದ್ಯೆ ಓದ್ತಾ ಇದ್ದೀವಿ. शांतिधाम और सुखधाम. पहले मुक्ति फिर होती है जीवन मुक्ति. ಶಾಂತಿಧಾಮ ಮತ್ತು ಸುಖಧಾಮ, ಮೊದಲು ಮುಕ್ತಿ ಆನಂತರ ಜೀವನ್ ಮುಕ್ತಿ. शांतिधाम पर है वहाँ कोई पाठ नहीं बजाया जाता. ಬಾಬಾರು ಹೇಳ್ತಾರೆ, ಶಾಂತಿಧಾಮದಲ್ಲಿದ್ದಾಗ ಅಲ್ಲಿ ಯಾವುದೇ ಪಾತ್ರ ಅಭಿನಯಿಸೋದಿಲ್ಲ. ಓಕೆ, ಶಾಂತಿಧಾಮದಲ್ಲಿ ಪಾತ್ರ ಆಗಲ್ಲ ಶ್ರುತ್ಯಕ್ಕ. ಬಾಬುರು ಹೇಳ್ತಾರೆ, एक्टर्स घर में चले जाते वहाँ कोई पार्ट नहीं बजाते, पार्ट स्टेज पर बजाया जाता. ये भी स्टेज है. ಬಾಬುರು ಹೇಳ್ತಾರೆ, ಪಾತ್ರಧಾರಿ ಮನೆಗೆ ಹೋಗ್ಬಿಡ್ತಾರೆ ಅಂದಾಗ ಮನೆಯಲ್ಲಿ ಯಾವುದೂ ಪಾತ್ರ ಮಾಡೋದಿಲ್ಲ, ಪಾತ್ರ ಯಾವಾಗಲೂ ಸ್ಟೇಜ್ ಮೇಲೆ ನಡೆಯುತ್ತೆ. जैसे हद का नाटक होता वैसे बेहद का नाटक. ಅಲ್ಲಿ ಹೇಗೆ ಒಂದು ಸೀಮಿತವಾದ ನಾಟಕ, ಆ್ಯಕ್ಟ್ರೆಸ್ ಮನೆಯಿಂದ ಬರ್ತಾರೆ, ಸ್ಟೇಜ್ ಮೇಲೆ ಪಾತ್ರ ಮಾಡ್ತಾರೆ, ವಾಪಸ್ ಮನೆಗೆ ಹೋದ್ಮೇಲೆ ಏನು ಪಾತ್ರ ಮಾಡೋದಿಲ್ಲ. ಹಾಗೆ ಬಾಬುರು ಹೇಳ್ತಾರೆ, ಇದು ಒಂದು ಬೇಹದ್ದಿನ ವಿಶಾಲವಾದ ನಾಟಕ. इनके आदि मध्य अंत का राज सिवाय बाप के कोई समझा ना सके. ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ವಿನಃ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. वास्तव में यात्रा अथवा युद्ध अक्षर सिर्फ समझाने में काम में आती है, बाकी इसमें युद्ध आदि कुछ है नहीं. ಬಾಬುರು ಹೇಳ್ತಾರೆ, ವಾಸ್ತವಿಕವಾಗಿ ಈ ಒಂದು ನೆನಪಿನ ಯಾತ್ರೆ, ಯುದ್ಧ ಇದೆಲ್ಲ ಕೇವಲ ತಿಳಿಸ್ಲಿಕ್ಕಾಗಿ ಉಪಯೋಗಿಸಲಾಗತ್ತೆ, ಬಾಕಿ ಇಲ್ಲಿ ಯಾವುದೇ ಯುದ್ಧ ಇತ್ಯಾದಿ ಇಲ್ಲ. ಯಾತ್ರಾ ಭಿ ಅಕ್ಷರ ಹೇ, ಬಾಕಿ ಹೇತೋ ಯಾತ್ರಾ. ನೆನಪಿನ ಯಾತ್ರೆ ಅಂತ ಹೇಳಲಾಗತ್ತೆ, ಆದರೆ ಬಾಬುರು ಹೇಳ್ತಾರೆ ಇದು ಕೇವಲ ನೆನಪು. ಯಾದ್ ಕರ್ತೆ ಕರ್ತೆ ಪಾವನ್ ಬನ್ ಜಾಯೇಂಗೆ.
ಅಲ್ಲಿ ಹೇಗೆ ಸ್ಥೂಲ ಯಾತ್ರೆ ಮಾಡ್ತಾ ಮಾಡ್ತಾ ಮುಂದೆ ಸಾಗ್ತಾರೆ, ಯಾತ್ರೆಗೆ ಹೋಗ್ತಾರೆ, ಅದರಿಂದ ಯಾತ್ರೆ ಅಂತ ಹೇಳಾಗತ್ತೆ. ಹಾಗೆ ಬಾಬುರು ಹೇಳ್ತಾರೆ, ಇಲ್ಲಿ ನೀವು ತಂದೆ ನೆನಪು ಮಾಡ್ತಾ ಮಾಡ್ತಾ ಪಾವನ ಆಗಿಬಿಡ್ತೀರಿ. ये यात्रा पूरी भी यहाँ ही होगी, कहाँ जाना नहीं है. ಬಾಬುರು ಹೇಳ್ತಾರೆ, ಈ ಯಾತ್ರೆ ಇಲ್ಲಿಯೇ ಪೂರ್ಣ ಆಗತ್ತೆ, ನೀವೆಲ್ಲೂ ಹೋಗ್ಬೇಕಿಲ್ಲ. बच्चों को समझाया जाता पावन बनकर अपने घर जाना है. ಯಾತ್ರೆ ಇಲ್ಲೇ ಮಾಡಬೇಕು, ನೆನಪಿಲ್ಲೇ ಮಾಡಬೇಕು, ನೀವೆಲ್ಲೂ ಬೇರೆ ಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ನೀವು ನೆನಪು ಮಾಡ್ತಾ ಮಾಡ್ತಾ ಪಾವನ ಆಗಿ ತಮ್ಮ ಮನೆಗೆ ಹೋಗ್ಬಿಡ್ತೀರಿ. ಅಪವಿತ್ರತೋ ಜಾನ ಸಕೆ, ವಾಪಸ್ ಮನೆಗೆ ಹೋಗಬೇಕು. ಆದರೆ ಬಾಬುರು ಹೇಳ್ತಾರೆ, ಅಪವಿತ್ರ ಆತ್ಮ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. अपने को आत्मा समझना है, मुझ आत्मा में सारे चक्र का पाठ है, अभी वह पाठ पूरा हुआ. ತಮ್ಮನ್ನ ತಾವು ಆತ್ಮ ಅಂತ ತಿಳಿರಿ. ನಾನು ಆತ್ಮದಲ್ಲಿ ಇಡೀ ಚಕ್ರದ ಪಾತ್ರ ಇದೆ, ಈಗ ಈ ಪಾತ್ರ ಪೂರ್ಣ ಆಗ್ತಾ ಇದೆ. ಬಾಪ್ ರಾಯ್ ದೇತೆ ಬಹು ಸಹಜ್ ಮುझे ಯಾದ್ ಕರು. ರಾಮಚಕ್ರ ಪೂರ್ಣ ಆಗ್ತಾ ಇದೆ, ವಾಪಸ್ ಮನೆಗೆ ಹೋಗಬೇಕು. ಅದಕ್ಕಾಗಿ ಪಾವನ ಆಗೋದಕ್ಕೆ ಬಾಬುರು ಸಲಹೆ ಕೊಡ್ತಾರೆ, ಮಕ್ಕಳೇ ನನ್ನ ನೆನಪು ಮಾಡಿ. ಬಾಕಿ ಬೈಟೆ ತೋ ಯಾಯಿ ಹೋ, ಕಹಾ ಜಾತೆ ನೈ ಹೋ. ಬಾಕಿ ನೀವು ಕುಳಿತಿರೋದಂತೂ ಇಲ್ಲೇನೆ, ಸ್ಥೂಲವಾಗಿ ನೀವೆಲ್ಲೂ ಏನು ಹೋಗೋದಿಲ್ಲ. ಬಾಪ್ ಆಕರ್ ಕೇತೆ ಹೇ ಮುझे ಯಾದ್ ಕರೋ ತೋ ತುಮ್ ಪಾವನ್ ಬನ್ ಜಾಯೇಂಗೆ. ಕೇವಲ ಬಾಬುರು ಹೇಳ್ತಾರೆ, ನೀವು ನನ್ನ ನೆನಪು ಮಾಡಿ, ಆಗ ಪಾವನ ಆಗಿಬಿಡ್ತೀರಿ. ಯುದ್ಧ ಕೋಯಿ ನೈ ಹೇ, ಅದರಿಂದ ಇಲ್ಲಿ ಯಾವುದೇ ಸ್ಥೂಲವಾದ ಯುದ್ಧ ಅಂತೂ ಇಲ್ಲ. ಅಪನೆ ಕೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನಾನಾ ಹೇ, ಮಾಯಾ ಪರ್ ಜೀತ್ ಬನ್ನಿ. ನಿಮ್ಮನ್ನು ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡಿಕೊಳ್ಬೇಕು, ಮಾಯೆ ಮೇಲೆ ವಿಜಯವನ್ನು ಹೊಂದಬೇಕು. ಬಚ್ಚೆ ಜಾನ್ತೆ ಹೇ 84 का चक्र पूरा होना है, भारत सतो प्रधान था, उसमें ज़रूर मनुष्य ही होंगे, ಜಮೀನು ತೋಡೇ ಬದಲಿಗೆ. ಬಾಬುರು ಹೇಳ್ತಾರೆ, ಮಕ್ಕಳಿಗೆ ಗೊತ್ತಿದೆ 84 ಜನ್ಮದ ಚಕ್ರ ಪೂರ್ಣ ಆಗಬೇಕು. ಭಾರತ ಸತೋ ಪ್ರಧಾನ ಇತ್ತು, ಅಲ್ಲೂ ಮನುಷ್ಯ ಇರ್ತಾರೆ, ಭೂಮಿ ಏನು ಬದಲಾಗೋದಿಲ್ಲ. अभी तुम जानते हो सतो प्रधान थे, फिर तमो प्रधान बने, फिर सतो प्रधान बनना है. ಈಗ ನಿಮಗೆ ಗೊತ್ತಾಗಿದೆ, ನಾವು ಆತ್ಮ ಸತೋ ಪ್ರಧಾನ ಇದ್ವಿ, ಈಗ ತಮೋ ಪ್ರಧಾನ ಆಗಿದ್ದೀವಿ, ಪುನಃ ಸತೋ ಪ್ರಧಾನ ಆಗಬೇಕು. ಮನುಷ್ಯ ಪುಕಾರ್ತೆ भी है, आकर हमको पति से पावन बनाओ, परंतु वो कौन है, कैसे आते, कुछ नहीं जानते. ಬಾಬು ಹೇಳ್ತಾರೆ, ಮನುಷ್ಯರು ಕರೀತಾರೆ, ಕೂಗ್ತಾರೆ, ಬಂದು ನಾವು ಪತೀತರನ್ನ ಪಾವನ ಮಾಡುವಂತ. ಆದರೆ ಪತೀತ ಪಾವನ ಯಾರು, ಹೇಗಿದ್ದಾರೆ, ಹೇಗೆ ಬರ್ತಾರೆ, ಹೇಗೆ ಪಾವನ ಮಾಡ್ತಾರೆ, ಏನೂ ಗೊತ್ತಿಲ್ಲ. ಅಭಿ ಬಾಬಾನೇ ತುಮೇ ಸಮಜ್ದಾರ್ ಬನಾಯ. ಹೇಗೆ ಪತೀತರಿಂದ ಪಾವನ ಮಾಡೋದು, ಅವ್ರು ಹೇಗೆ ಬರ್ತಾರೆ, ಇದೆಲ್ಲ ಜ್ಞಾನವನ್ನು ಕೊಟ್ಟು ಬಾಬಾ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಕಿತನಾ ऊंच मर्तबा तुम पाते हो, वहाँ के गरीब भी बहुत ऊंच है, यहाँ के ಸಾಹುಕಾರೋं से. ಬಾಬುರು ಹೇಳ್ತಾರೆ, ನೀವೆಷ್ಟು ಶ್ರೇಷ್ಠರಾಗ್ತೀರಿ, ಆ ಸತ್ಯಯುಗದ ಬಡವರು ಕೂಡ ಭಾಳ ಶ್ರೇಷ್ಠರಿರ್ತಾರೆ ಇಲ್ಲಿನ ಸಾಹುಕಾರರಿಗಿಂತ. ಈ ಕಲಿಯುಗದ ಸಾಹುಕಾರರಿಗಿಂತ ಬಾಬುರು ಹೇಳ್ತಾರೆ, ಹೊಸ ಜಗತ್ತಿನ ಬಡವರು ಕೂಡ ಭಾಳ ಶ್ರೇಷ್ಠರು. ಬಲ್ ಕಿತನೆ ಭೀ ಬಡೆ ಬಡೆ ರಾಜಾಯಿ ತೆ, ಧನ್ ಬಹುತ, ಪರಂತು ಏಕೆಂದರೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ರಾಜರಿದ್ರು, ಭಾಳಷ್ಟು ಧನ ಸಂಪತ್ತಿತ್ತು, ಆದರೆ ವಿಕಾರಿತೇನ, ಆದರೆ ವಿಕಾರಿಗಳೇ ಅಲ್ವಾ. इनसे वहाँ की साधारण प्रजा भी बहुत ऊंच बनते हैं.
ಇಲ್ಲಿನ ರಾಜರಿರ್ಬೋದು, ಎಷ್ಟೇ ಐಶ್ವರ್ಯ ಇರ್ಬೋದು, ಆದರೆ ವಿಕಾರಿಗಳಾಗಿದ್ದಾರೆ. ಅದರಿಂದ ಬಾಬುರು ಹೇಳ್ತಾರೆ, ಅಲ್ಲಿನ ಸಾಧಾರಣ ಪ್ರಜೆನೂ ಕೂಡ ಭಾಳ ಉತ್ತಮ ಶ್ರೇಷ್ಠರಾಗಿರ್ತಾರೆ. बाबा फर्क बतलाते हैं. रावण का परछाई आने से पतित बन जाते, निर्विकारी देवताओं के आगे अपने को पतित कह माता जाकर टेकते. ರಾವಣನ ನೆರಳು ಬರೋದ್ರಿಂದ ನೀವು ಪತಿತರಾಗ್ಬಿಡ್ತೀರಿ. ಆ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ತಮ್ಮನ್ನ ಪತಿತರು ಅಂತೇಳಿ ತಲೆ ಬಾಗ್ತಾರೆ. बाप यहाँ आते हैं तो फट से ऊंच चढ़ा देते. ಆದರೆ ಬಾಬಾ ಯಾವಾಗ ಬರ್ತಾರೆ ಆಗ ತಕ್ಷಣ ತಮಗೆ ಜ್ಞಾನ ಕೊಟ್ಟು ತಮ್ಮ ಸ್ಥಿತಿಯನ್ನು ತಮ್ಮನ್ನು ಭಾಳ ಉತ್ತಮರನ್ನಾಗಿ ಮಾಡಿಬಿಡ್ತಾರೆ. सेकेंड की बात है, अभी बाप ने तीसरा नेत्र दिया है ज्ञान का, तुम बच्चे दूरादेशी बन जाते हो. ಬಾಬಾ ತಮಗೀಗ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ತಾವೀಗ ದೂರಾದೇಶಿಗಳಾಗಿದ್ದೀರಿ. ऊपर मूल वतन से लेकर सारे ड्रामा का चक्र तुम्हारी बुद्धि में याद है. ನೀವೆಷ್ಟು ದೂರಾದೇಶಿಗಳು ಅಂದರೆ ಮೂಲವತನದಿಂದ ಹಿಡಿದು ಇಡೀ 5000 ವರ್ಷದ ಡ್ರಾಮಾದ ಜ್ಞಾನ, ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. जैसे हद का ड्रामा देकर फिर आए सुनाते हैं ना, क्या क्या देखा. बुद्धि में भरा हुआ है जो वर्णन करते. ಹೀಗೆ ಒಂದು ಸೀಮಿತವಾದ ಡ್ರಾಮಾ ನೋಡಿ ಬರ್ತಾರೆ, ನಂತರ ತಿಳಿಸ್ತಾರೆ ಆ ಡ್ರಾಮಾದಲ್ಲಿ ನಾವೇನೇನು ನೋಡಿದ್ವಿ ಅಂತ. ಏಕೆಂದರೆ ಬುದ್ಧಿಯಲ್ಲಿ ಏನೆಲ್ಲ ನೋಡಿದ್ರು ಅದು ರೆಕಾರ್ಡ್ ಇರುತ್ತೆ, ನಂತರ ವರ್ಣನೆ ಮಾಡ್ತಾರೆ. ಆತ್ಮ ಮೇ ಬರ್ಕರ್ ಆತೆ ಹೇ फिर आकर ಡೆಲಿವರಿ ಕರ್ತೆ. ಬಾಬುರು ಹೇಳ್ತಾರೆ, ಆತ್ಮ ಏನು ಆ ಡ್ರಾಮಾದಲ್ಲಿ ನೋಡುತ್ತೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಬರುತ್ತೆ, ನಂತರ ಅದನ್ನು ಬೇರೆಯವರಿಗೆ ಬಂದು ವಿಲೇವಾರಿ ಡೆಲಿವರಿ ಮಾಡುತ್ತೆ, ಎಲ್ಲವನ್ನು ವರ್ಣನೆ ಮಾಡುತ್ತೆ. ಯೇ ಫಿರ್ ಹೇ ಬೇಹದ್ ಕಿ ಬಾತೆ. ಅದು ಕೇವಲ 2-3 ಗಂಟೆ ನಾಟಕ, ಆದರೆ ಇದು 5000 ವರ್ಷದ ವಿಶಾಲವಾದ ನಾಟಕದ ಮಾತು. तुम बच्चों की बुद्धि में इस बेहद ड्रामा के आदि मध्य अंत का राज रहना चाहिए. ಅದರಿಂದ ತಾವು ಮಕ್ಕಳ ಬುದ್ಧಿಯಲ್ಲಿ ವಿಶಾಲವಾದ ಸೃಷ್ಟಿ ನಾಟಕದ ಆದಿ ಮಧ್ಯಾಂತ್ಯದ ರಹಸ್ಯ ಇರಬೇಕು. जो रिपीट होता रहता, उस हद के नाटक में तो एक एक्टर निकल जाता, फिर बदले में दूसरा आ सकते. ಈ ಡ್ರಾಮಾದ ವಿಶೇಷತೆ ಏನು ಅಂತ ಬಾಬುರು ಹೇಳ್ತಾರೆ, ಆ ನಾಟಕದಲ್ಲಿ ಯಾವುದಾದ್ರೂ ಪಾತ್ರಧಾರಿ ಹೋಗ್ಬಿಟ್ರು ಅಂದರೆ ಬೇರೆಯವರನ್ನು ಪಾತ್ರಕ್ಕೆ ಸೇರಿಸ್ಕೊಳ್ತಾರೆ. कोई बीमार हुआ तो उनके बदले फिर दूसरा याड कर देंगे. ಆ ನಾಟಕದ ಯಾವುದೋ ಪಾತ್ರಧಾರಿಗೆ ಹುಷಾರಿಲ್ಲ, ಕಾಯಿಲೆ ಆಯಿತು ಅಂದರೆ ಇನ್ನೊಬ್ಬ ಪಾತ್ರಧಾರಿಯನ್ನು ಆ್ಯಡ್ ಮಾಡಿಸ್ಕೊಳ್ತಾರೆ. ये तो चैतन्य ड्रामा है, इसमें ज़रा भी अदली बदली नहीं हो सकते. ಆ ಡ್ರಾಮಾದಲ್ಲಿ ಯಾರೋ ಪಾತ್ರಧಾರಿ ಬರಲಿಲ್ಲ, ಏನೋ ಕಾರಣ ಇನ್ನೊಬ್ಬ ಆ್ಯಕ್ಟರ್ನ ಸೇರಿಸ್ಕೊಳ್ಬೋದು, ಇನ್ನೊಬ್ಬರಿಗೆ ಹುಷಾರಿಲ್ಲ ಬೇರೆ ಇನ್ನೊಬ್ಬನ ಸೇರಿಸ್ಕೊಳ್ಬೋದು. ಆದರೆ ಬಾಬುರು ಹೇಳ್ತಾರೆ, ಈ ಚೈತನ್ಯ ಡ್ರಾಮಾದಲ್ಲಿ ಸ್ವಲ್ಪವೂ ಅದ್ಲಿ ಬದಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರ್ದು ಏನು ಪಾತ್ರ ಇದೆ ಅದೇ ಪಾತ್ರವನ್ನು ಅವರೇ ಎಕ್ಯುರೇಟಾಗಿ ಮಾಡಬೇಕು. तुम बच्चे जानते हो महात्मा है, ये शरीर रूपी चोला है जो पहनकर हम बहुरूपी पाठ बजाते. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮ ಆಗಿದ್ದೀವಿ, ಇದು ಶರೀರ ವಸ್ತ್ರ, ಇದನ್ನು ಧರಿಸಿ ನಾವು ಪಾತ್ರ ಮಾಡ್ತಿದ್ದೀವಿ, ಬಹುರೂಪಿ ಪಾತ್ರವನ್ನು ಅಭಿನಯಿಸ್ತೀವಿ. ನಾಮ್ ರೂಪ್ ದೇಶ್ ಫೀಚರ್ಸ್ ಬದಲ್ತೆ ಜಾತೆ. ನಾನು ಆತ್ಮ ಶರೀರ ರೂಪಿ ವಸ್ತ್ರ ಧರಿಸಿ ಬಹುರೂಪಿ ಪಾತ್ರವನ್ನು ಅಭಿನಯಿಸ್ತೀನಿ. ಪ್ರತಿ ಜನ್ಮದಲ್ಲಿ ಶರೀರದ ನಾಮ ರೂಪ ದೇಶ ಕಾಲ ಮುಖಪುಟ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬುರು ಹೇಳುತ್ತಾರೆ, ಬಹುರೂಪಿ ಪಾತ್ರವನ್ನು ಮಾಡ್ತೀರಿ.
एक्टर्स को अपने एक्ट का तो मालूम होता है ना, बच्चों को ये चक्र का राज तो समझाते रहते. ಪಾತ್ರಧಾರಿಗೆ ಡ್ರಾಮಾದಲ್ಲಿ ತನ್ನ ಪಾತ್ರ ಏನು ಅಂತ ಗೊತ್ತಿರುತ್ತಲ್ಲ, ಬಾಬಾ ಮಕ್ಕಳಿಗೆ ಚಕ್ರದ ಪೂರ್ಣ ರಹಸ್ಯವನ್ನು ತಿಳಿಸ್ತಾರೆ. सतयुग से लेकर कलयुग तक आते हैं, फिर जाते हैं, फिर नए सिर आकर पाठ बजाते. ಆತ್ಮ ಪಾತ್ರಧಾರಿ ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಪಾತ್ರ ಮಾಡ್ಲಿಕ್ಕೆ ಬರುತ್ತೆ. ಪುನಃ ವಾಪಸ್ ಮನೆಗೆ ಹೋಗಬೇಕು, ಪುನಃ ಹೊಸ ಪಾತ್ರ ಅಭಿನಯಿಸಬೇಕು. इनकी डिटेल समझाने में टाइम लगता है. बुद्धि में बल नॉलेज है, फिर भी समझाने में टाइम तो लगता है ना. ಬಾಬುರು ಹೇಳ್ತಾರೆ, ಇದೆಲ್ಲ ವಿಸ್ತಾರದಲ್ಲಿ ತಿಳಿಸ್ಬೇಕು ಅಂದರೆ ಸಮಯ ತಗೊಳುತ್ತೆ. ಬಲೆ ಬೀಜದಲ್ಲಿ ಈ ವೃಕ್ಷದ ಪೂರ್ಣ ಜ್ಞಾನ ಇದೆ, ಆದರೆ ತಿಳಿಸೋದ್ರಲ್ಲಿ ಸಮಯ ತಗೊಳತ್ತೆ. ಶಾರ್ಟಾಗಿ ಬಾಬುರು ಹೇಳ್ತಾರೆ, ನೀವು ಪರಂಧಾಮದಿಂದ ಸತ್ಯುಗದಿಂದ ಕಲಿಯುಗದ ತನಕ ಹೇಗೆ ಪಾತ್ರ ಮಾಡಿದ್ರಿ, ಆದರೆ 84 ಜನ್ಮದಲ್ಲಿ ತಾವು ಯಾವ್ಯಾವ ರೀತಿ ಪಾತ್ರ ಮಾಡಿದ್ರಿ, ಹೇಗೆ ಪಾತ್ರ ಮಾಡಿದ್ರಿ, ಇದೆಲ್ಲ ವಿಸ್ತಾರದಲ್ಲಿ ತಿಳಿಸ್ಬೇಕು ಅಂದರೆ ಸಮಯ ಹಿಡಿಸತ್ತೆ. तुम्हारी बुद्धि में सारा बीज और झाड़ का राज है, सो भी जो अच्छी रीति बुद्धिवान है वह समझते कि इसका बीज ऊपर में है. ನಿಮ್ಮ ಬುದ್ಧಿಯಲ್ಲಿ ಈ ವೃಕ್ಷದ ಜ್ಞಾನ, ಈ ವೃಕ್ಷದ ಬೀಜ ಯಾರು, ಅದರ ರಹಸ್ಯ ಇದೆ. ಯಾರು ಒಳ್ಳೆ ಬುದ್ಧಿವಂತ ಮಕ್ಕಳಿರ್ತಾರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಈ ವೃಕ್ಷದ ಬೀಜ ಮೇಲಿದೆ. इनकी उत्पत्ति, पालना और संहार कैसे होता, इसलिए त्रिमूर्ति भी है. ಈ ವೃಕ್ಷದ ಉತ್ಪತ್ತಿ ಹೇಗಾಗತ್ತೆ, ಪಾಲನೆ ಹೇಗೆ, ವಿನಾಶ ಹೇಗಾಗತ್ತೆ, ಇದು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. ಅದಕ್ಕಾಗಿ ತ್ರಿಮೂರ್ತಿಯನ್ನು ತೋರಿಸಲಾಗತ್ತೆ. ये समझाने जो बाप देते और कोई मनुष्य दे ना सके. ಈ ವಿಶಾಲ ನಾಟಕದ ವೃಕ್ಷದ ಜ್ಞಾನ ಏನು ಬಾಬೂರಲ್ಲಿ ಕೊಡ್ತಾ ಇದ್ದಾರೆ, ಇದನ್ನು ಯಾವ ಮನುಷ್ಯರು ಕೊಡೋದಕ್ಕೆ ಸಾಧ್ಯ ಇಲ್ಲ. जब यहाँ आइए तब पता पड़े, इसलिए तुम सबको कहते हो यहाँ आकर समझो. ಬಾಬಾ ಹೇಗೆ ಬಂದು ಈ ಸೃಷ್ಟಿಯ ಪರಿವರ್ತನೆ ಮಾಡ್ತಿದ್ದಾರೆ, ಜ್ಞಾನ ಕೊಡ್ತಿದ್ದಾರೆ, ಇದಿಲ್ಲಿ ಬಂದಾಗ ಬಾಬೂರ ಮನೆಗೆ ಅವ್ರಿಗೆ ಅರ್ಥ ಆಗತ್ತೆ. ಅದರಿಂದ ನೀವೆಲ್ಲರಿಗೂ ಹೇಳ್ತೀರಾ, ಇಲ್ಲಿ ಬನ್ನಿ ಪೂರ್ಣ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತೀರಿ. कोई कोई बहुत कठोर होते हैं जो कहते हमको कुछ सुनना नहीं है. ನೀವು ಅನೇಕರಿಗೆ ಹೇಳ್ತೀರಾ, ಇಲ್ಲಿ ಬನ್ನಿ ಇದೆಲ್ಲ ಜ್ಞಾನ ತಿಳ್ಕೊಳ್ಳಿ ಪೂರ್ಣ ಅಂತ. ಬಾಬೂರು ಹೇಳ್ತಾರೆ, ಕೆಲವರು ಎಷ್ಟು ಕಠೋರ ಇರ್ತಾರೆ ಅಂದರೆ, ನೀವು ಜ್ಞಾನ ಹೇಳಿದರೆ ಹೇಳ್ತಾರಂತೆ ನಾವೇನೂ ಕೇಳಬೇಕಿಲ್ಲ, ನಮಗೇನು ಬೇಡ ನೀವು ಹೇಳೋದು ಅಂತ. ಕೊಯ್ತು फिर सुनते भी है, कोई लिटरेचर लेते, कोई नहीं लेते. ಕೆಲವರಂತೂ ಏನು ಜ್ಞಾನ ಕೇಳಲಿಕ್ಕೆ ರೆಡಿ ಇರಲ್ಲ, ಅಷ್ಟು ಕಠೋರ ಇರ್ತಾರೆ. ಬಾಬೂರು ಹೇಳ್ತಾರೆ, ಕೆಲವ್ರು ಜ್ಞಾನ ಕೇಳ್ತಾರೆ, ಲಿಟ್ರೇಚರು ತಗೊಳ್ತಾರೆ, ಕೆಲವ್ರು ತಗೊಳ್ಳೋದಿಲ್ಲ. तुम्हारी बुद्धि अभी कितनी विशाल और दूरादेशी हो गई. ಬಾಬೂರು ಹೇಳ್ತಾರೆ, ನಿಮ್ಮ ಬುದ್ಧಿ ಈಗ ಎಷ್ಟು ವಿಶಾಲ दूरादेशी ಆಗಿಬಿಟ್ಟಿದೆ. तीनों लोकों को तुम जानते हो, मूल वतन जिसको निराकारी दुनिया कहा जाता, बाकी सूक्ष्म वतन का कुछ भी नहीं. ನಿಮ್ಮ ಬುದ್ಧಿ ಎಷ್ಟು ವಿಶಾಲ ದೂರಾದೇಶಿ ಆಗಿದೆ. 3 ಲೋಕಗಳನ್ನು ನೀವು ತಿಳ್ಕೊಂಬಿಟ್ಟಿದ್ದೀರಿ. ಮೂಲವತನ ಯಾವುದಕ್ಕೆ ನಿರಾಕಾರಿ ಜಗತ್ತು ಅಂತ ಹೇಳಲಾಗತ್ತೆ, ಬಾಕಿ ಸೂಕ್ಷ್ಮವತನದಲ್ಲೇನೂ ಇಲ್ಲ. ಕನೆಕ್ಷನ್ ಸಾರ ಮೂಲ ವತನ್ ಅವ್ರ ಸ್ಥೂಲ ವತನ್ ಸೇ. ಬಾಬೂರು ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ಯಾವುದೂ ಪಾತ್ರ ಇಲ್ಲ, ಎಲ್ಲ ಸಂಬಂಧ ಇರೋದು ಮೂಲವತನ ಮತ್ತು ಈ ಒಂದು ಸ್ಥೂಲವತನ ಜೊತೆ. ಬಾಕಿ ಸೂಕ್ಷ್ಮವತನ್ ತೋ ಥೋಡಾ ಟೈಮ್ ಕೆ ಲಿಯೆ, ಬಾಕಿ ಸೂಕ್ಷ್ಮವತನ ಅಂತೂ ಈ ಸಂಗಮದಲ್ಲಿ ಸ್ವಲ್ಪ ಸಮಯಕ್ಕಾಗಿ ಇರುವಂಥದ್ದು.
बाकी आत्मा ये सब ऊपर से यहाँ आती है ಪಾಠ ಬಜಾನೆ. ಬಾಕಿ ಮೂಲವತನದಿಂದ ಎಲ್ಲ ಆತ್ಮಗಳು ಮೇಲಿಂದ ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ. ಈ ಜಾಡ್ ಸಬ್ ಧರ್ಮೋಂ ಕಾ ನಂಬರ್ ವಾರ್ ಹೈ. ಬಾಬರು ಹೇಳ್ತಾರೆ ಈ ವೃಕ್ಷ ಎಲ್ಲ ಧರ್ಮದವ್ರದ್ದು ನಂಬರ್ ವಾರ್ ಆಗಿ ಇರುವಂತಹ ವೃಕ್ಷ ಇದು. ये मनुष्यों का झाड़ है और बिल्कुल एक्यूरेट है. ಬಾಬು ಹೇಳ್ತಾರೆ ಇದು ಮನುಷ್ಯರಿರುವಂಥ ವೃಕ್ಷ, ಇದು ಬಹಳ ನಿರ್ದಿಷ್ಟ एक्यूरेट ಆದ ವೃಕ್ಷ ಇದು. ಕುಚ್ ಭಿ ಆಗೆ ಪೀಚೆ ಹೋನಾ ಸಕೆ. ಈ ವೃಕ್ಷ ಎಷ್ಟು एक्यूरेट ಇದೆ ಅಂದರೆ ಇದರಲ್ಲಿ ಸ್ವಲ್ಪವೂ ಕೂಡ ಹಿಂದೆ ಮುಂದೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾ ಆತ್ಮ ಈ ಅವ್ರ ಕೊಯ್ ಜಾಗ बैठ सकती. ಆತ್ಮ ತನ್ನ ನಿರ್ದಿಷ್ಟವಾದ ಸ್ಥಾನದಲ್ಲಿ ಕುಳಿತಿರುತ್ತೆ, ಹಿಂದೆ ಮುಂದೆ ಸ್ವಲ್ಪನೂ ಆಗೋದಿಲ್ಲ. ಬಾಬು ಹೇಳ್ತಾರೆ ನಾ ಆತ್ಮ ಅವ್ರ ಕೊಯ್ ಜಾಗ बैठ सकती. ಆತ್ಮ ಬೇರೆ ಯಾವುದೇ ಸ್ಥಾನದಲ್ಲೂ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಯೇ ಬ್ರಹ್ಮ ಮಹಾತತ್ವ ಮೇ ಕಡಿ ಹೋತಿ ಹೈ. ಬಾಬು ಹೇಳ್ತಾರೆ ಆತ್ಮ ಬ್ರಹ್ಮ ಮಹಾತತ್ವದಲ್ಲಿ ಕುಳಿತಿರುತ್ತೋ ನಿಂತಿರುತ್ತೋ. ಬಾಬು ಹೇಳ್ತಾರೆ ಕಡಿ ಹೋತಿ ಹೈ. जैसे स्टार्स आकाश में खड़े हैं. ये स्टार्स तो दूर से छोटे छोटे देखने में आते है तो बड़े. ಬಾಬು ಹೇಳ್ತಾರೆ ಹೇಗೆ ನಕ್ಷತ್ರ ಆಕಾಶದಲ್ಲಿ ನಿಂತಿದೆ, ದೂರದಿಂದ ನೋಡಿದಾಗ ನಕ್ಷತ್ರ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ, ಅದೇ ವಾಸ್ತವಿಕವಾಗಿ ಅದು ಬಹಳ ದೊಡ್ಡದಿರುತ್ತೆ. ಲೇಕಿನ್ ಆತ್ಮ ತೋ ನಾ ಚೋಟಿ ನಾ ಬಡಿ ಹೋತಿ. ಹಾಗೆ ಆತ್ಮನೋ ನಕ್ಷತ್ರ, ಆದರೆ ಆತ್ಮ ಏನು ಚಿಕ್ಕದು ದೊಡ್ಡದು ಆಗೋದಿಲ್ಲ. ನಾ ವಿನಾಶಕೋಪಾತಿ, ಜೊತೆಗೆ ಇದು ವಿನಾಶನೂ ಹೊಂದೋದಿಲ್ಲ. तुम गोल्डन एज में जाते हो फिर आयरन एज में आते हो. बच्चे जानते हैं हम गोल्डन एज में थे, अब आयरन एज में आ गए. ನೀವೀಗ ಸ್ವರ್ಣಿಮ ಜಗತ್ತಿಗೆ ಹೋಗ್ತೀರಾ, ಪುನಃ ಕಬ್ಬಿಣದ ಯುಗದಲ್ಲಿ ಬರ್ತೀರಿ. ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಆ ಒಂದು ಸ್ವರ್ಣಿಮ ಯುಗದಲ್ಲಿದ್ವಿ, ಈಗ ಈ ಒಂದು ಕಬ್ಬಿಣದ ಯುಗಕ್ಕೆ ಬಂದುಬಿಟ್ಟಿದ್ದೀವಿ. ಕೊಯ್ಯು ವ್ಯಾಲ್ಯೂ ನೈ ರಹಿ. ಈಗ ನಾವು ಆತ್ಮಕ್ಕೆ ಈ ಕಲಿಯುಗದಲ್ಲಿ ಯಾವ ಬೆಲೆನೂ ಇಲ್ಲ. ಬಲ್ ಮಾಯಾ ಕಿ ಚಮಕ್ ಕಿತನಾ ಭಿ ಹೈ ಪರಂತು ಯೇ ರಾವಣ್ ಕಿ ಗೋಲ್ಡನ್ ಏಜ್. ಬಾಬುರು ಹೇಳ್ತಾರೆ ಬಲೆ ಮಾಯೆದು ಭಾಳಷ್ಟು ಆಕರ್ಷಣೆ ಒಳಪು ಇದೆ, ಆದರೆ ಏನಂತಿದು ಬಾಬುರು ಹೇಳ್ತಾರೆ ಇದು ರಾವಣನ ಗೋಲ್ಡನ್ ಏಜ್. ಇದು ವಹ್ಯ ಈಶ್ವರಿಯ ಗೋಲ್ಡನ್ ಏಜ್. ಆದರೆ ಸತ್ಯುಗ ईश्वरीय गोल्डन एज. मनुष्य कहते रहते हैं 6-7 वर्षों में इतना अनाज होगा जो बात मत पूछो. ಬಾಬುರು ಹೇಳ್ತಾರೆ ಇವತ್ತು ಮನುಷ್ಯ ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡ್ತಾರೆ. ಹೇಳ್ತಾರೆ ನಾವು 5 ವರ್ಷ 6 ವರ್ಷ 7 ವರ್ಷದಲ್ಲಿ ಇಷ್ಟೊಂದೆಲ್ಲ ದವಸ ಧಾನ್ಯ ಬೆಳಿತೀವಿ, ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಏನೆಲ್ಲ ವರ್ಣನೆ ಮಾಡ್ತಾರೆ. ಬಾಬುರು ಹೇಳ್ತಾರೆ ಕೇಳಕ್ಕೆ ಹೋಗಬೇಡಿ. देखो उनों का प्लान क्या है, तुम बच्चों का प्लान क्या है. ಬಾಬುರು ಹೇಳ್ತಾರೆ ಆ ಒಂದು ಸರ್ಕಾರದ ಮನುಷ್ಯರ ಯೋಜನೆ ಏನು, ಆದರೆ ನೀವು ಮಕ್ಕಳ ಯೋಜನೆ ಏನು. ಬಾಪ್ ಕೇತೆ ಮೇರಾ ಪ್ಲಾನ್ ಹೇ ಪುರಾನೆ ಕೋ ನಯಾ ಬನಾನ. ಬಾಬುರು ಹೇಳ್ತಾರೆ ನನ್ನ ಪ್ಲಾನು ನನ್ನ ಯೋಜನೆ ಈ ಹಳೆಯ ಜಗತ್ತನ್ನೇ ಹೊಸ ಜಗತ್ತನ್ನಾಗಿ ಮಾಡೋದು. ತುಮಾರಾ ಏಕ್ ಹಿ ಪ್ಲಾನ್ ಹೈ ಜಾನ್ತೆ ಹೋ, ಬಾಪ್ ಕಿ ಶ್ರೀಮತ್ ಸೆ ಹಮ್ ಅಪ್ನಾ ವರ್ಸಾ ಲೇ ರಹೇ ಹೈ. ನೀವು ಮಕ್ಕಳದು ಒಂದೇ ಪ್ಲಾನು ಒಂದೇ ಯೋಜನೆ. ನಿಮಗೆ ಗೊತ್ತು ನಾವು ಬಾಬುರ ಶ್ರೀಮತದಂತೆ ನಡೆದು ಬಾಬೂರಿಂದ ಪೂರ್ಣ ಆಸ್ತಿ ತಗೊಳ್ತಾ ಇದ್ದೀವಿ. ಬಾಬಾ ರಾಸ್ತಾ ಬತಾತೆ ಶ್ರೀಮತ್ ದೇತೆ ಯಾದ್ ಮೇ ರಹನೆ ಕಿ ಮತ್ ದೇತೆ. ಬಾಬೂರು ಮಾರ್ಗವನ್ನು ತೋರಿಸ್ತಾರೆ, ಶ್ರೀಮತ ಕೊಡ್ತಾರೆ, ನೆನಪಲ್ಲಿರ್ಲಿಕ್ಕಾಗಿ ಮತ ಕೊಡ್ತಾರೆ. ಮತ್ ಅಕ್ಷರ ತೋ ಹೇನ
संस्कृत अक्षर तो बाप नहीं बोलते, बाप तो हिंदी में ही समझाते रहते. ಸಂಸ್ಕೃತ ಭಾಷೆ ಅಂತೂ ಬಾಬೂರು ಮಾತಾಡೋದಿಲ್ಲ, ಬಾಬೂರು ಹಿಂದಿಯಲ್ಲಿಯೇ ಮಾತಾಡ್ತಾರೆ. भाषा ये तो ढेर है ना, इंटरप्रेटर भी होते हैं जो सुनकर फिर सुनाते. ಬಾಬೂರು ಹೇಳ್ತಾರೆ, ಇವತ್ತು ಜಗತ್ತಲ್ಲಿ ಅನೇಕ ಭಾಷೆಗಳಿದೆ, ಆ ತರ್ಜುಮೆ ಮಾಡುವಂಥವ್ರು, ಟ್ರಾನ್ಸ್ಲೇಷನ್ ಮಾಡೋರು ಇರ್ತಾರೆ, ಕೇಳಿ ನಂತರ ಭಾಷೆಯಲ್ಲಿ ತಿಳಿಸ್ತಾರೆ. ಹಿಂದಿ और इंग्लिश तो बहुत जानते हैं पढ़ते हैं. ಅನೇಕ ಭಾಷೆ ಇದೆ, ಆದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯನ್ನು ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ, ಓದ್ತಾರೆ. ಬಾಕಿ ಮಾತಾಯೇ ಘರ್ ಮೇ रहने वाली इतना नहीं पढ़ती. ಹಿಂದಿ ಇಂಗ್ಲೀಷ್ ಅಂತೂ ಮೆಜಾರಿಟಿ ಎಲ್ಲರೂ ಓದ್ತಾರೆ, ತಿಳ್ಕೊಂಡಿದ್ದಾರೆ. ಬಾಬೂರು ಹೇಳ್ತಾರೆ, ಬಾಕಿ ಮಾತೆಯರು ಯಾರು ಮನೆಯಲ್ಲಿರ್ತಾರೆ ಅವರು ಅಷ್ಟೊಂದು ಓದೋದಿಲ್ಲ. आजकल विलायत में अंग्रेज़ी सीखते हैं तो फिर यहाँ आने से भी इंग्लिश बोलते रहते. ಬಾಬೂರು ಹೇಳ್ತಾರೆ, ಇವತ್ತು ಹೇಗೆ ವಿದೇಶಕ್ಕೆ ಹೋಗ್ತಾರೆ, ಆ ಒಂದು ಆಂಗ್ಲ ಭಾಷೆ ಕಲಿತಾರೆ, ನಂತರ ಇಲ್ಲಿ ತಮ್ಮ ದೇಶಕ್ಕೆ ಬಂದ ಮೇಲೂ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ. ಹಿಂದಿ ಬೋಲಿ ನೈ ಸಕ್ತೆ. ಯಾವ ರೀತಿಯ ಭಾಷೆಗೆ ಅಡಿಕ್ಟ್ ಆಗ್ತಾರೆ ಅಂದರೆ ಅವರ ಹಿಂದಿಯ ಭಾಷೆಯನ್ನು ಮಾತಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. घर में आते हैं तो माँ से भी इंग्लिश में बात करने लग पड़ते. ಬಾಬೂರು ಹೇಳ್ತಾರೆ, ಅವ್ರು ಇಂಗ್ಲೀಷ್ ಕಲ್ತು ಬಂದಮೇಲೆ, ಭಾರತಕ್ಕೆ ಬಂದಮೇಲೆ, ತಮ್ಮ ಮನೆಗೆ ಬಂದಮೇಲೆ ಆ ತಾಯಿ ಜೊತೆ ನೀವು ಇಂಗ್ಲೀಷಲ್ಲೇ ಮಾತಾಡ್ತಾರಂತೆ. ಪಾಪ ತಾಯಿ ಏನು ಮಾಡಬೇಕು. ಬಾಬೂರು ಹೇಳ್ತಾರೆ, वह बेचारी मूंछ पड़ती है, हम क्या जाने इंग्लिश से. ಮಗ ಏನೋ ಕೆಲವು ವರ್ಷ ಹೋಗಿ ಇಂಗ್ಲೀಷ್ ಕಲ್ತು ಬಂದ್ಬಿಟ್ಟ, ಆದರೆ ಪಾಪ ಆ ಮುಗ್ಧ ಮಾತೆ ತಾಯಿಗೇನು ಗೊತ್ತಾಗಬೇಕೋ ಮಗ ಮಾತಾಡೋ ಇಂಗ್ಲೀಷಿಂದ. फिर उनको टूटी फूटी हिंदी सीखनी पड़े. ಅಂದರೆ ಅವ್ರಲ್ಲಿ ಬಂದಮೇಲೆ, ಅವ್ರ ದೇಶಕ್ಕೆ ಬಂದಮೇಲೆ ಅವರೂರಲ್ಲಿ ಆ ಒಂದು ಸ್ವಲ್ಪ ಸ್ವಲ್ಪ ಹಿಂದಿ ಭಾಷೆಯನ್ನು ಕಲಿಬೇಕಾಗತ್ತೆ. ಇಂಗ್ಲೀಷಲ್ಲೇ ಎಲ್ಲರ ಜೊತೆ ಮಾತಾಡಲಿಕ್ಕೆ ಆಗೋದಿಲ್ಲ, ಎಲ್ರಿಗೂ ಬರೋದಿಲ್ಲ. सतयुग में तो एक राज्य एक भाषा थी जो फिर से स्थापन कर रही है. ಇವತ್ತೇಗ ಅನೇಕ ಭಾಷೆ, ಅನೇಕ ಅವಾಂತರ. ಆದರೆ ಬಾಬೂರು ಹೇಳ್ತಾರೆ, ಸತ್ಯಯುಗದಲ್ಲಿ ಒಂದೇ ರಾಜ್ಯ, ಒಂದೇ ಭಾಷೆ ಇತ್ತು, ಯಾವುದನ್ನು ಪುನಃ ಬಾಬೂರು ಸ್ಥಾಪನೆ ಮಾಡ್ತಿದ್ದಾರೆ. हर 5000 वर्ष बाद ये सृष्टि का चक्र कैसे फिरता, सो बुद्धि में रहना चाहिए. ಅದರಿಂದ ಪ್ರತಿ 5000 ವರ್ಷಗಳ ನಂತರ ಈ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗತ್ತೆ, ಇದು ಬುದ್ಧಿಯಲ್ಲಿ ಇರಬೇಕು. अब एक बाप की ही याद में रहना, यहाँ तुमको फुर्सत अच्छी रहती है. ಈಗಂತೂ ನೀವು ಒಬ್ಬ ತಂದೆ ನೆನಪಿನಲ್ಲೇ ಇರಬೇಕು. ಆ ರೀತಿ ನೀವು ನೆನಪು ಮಾಡಲಿಕ್ಕೆ ಬಾಬೂರು ಹೇಳ್ತಾರೆ, ಪುರ್ಸೊತ್ತಂತೂ ತುಂಬ ಇದೆ ಈಗ ತಮಗೆ. सवेरे में स्नान आदि कर बाहर घूमने फिरने में बड़ा मजा आता है. अंदर में यही याद रहे हम सब एक्टर्स के. ಇಲ್ಲಂತೂ ನಿಮಗೆ ಭಾಳ ಪುರ್ಸೊತ್ತಿದೆ, ಸಮಯ ಇದೆ. ಬಾಬೂರು ಹೇಳ್ತಾರೆ, ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ಮಾಡಿಕೊಂಡು ನೀವು ಹೊರಗಡೆ ಸುತ್ತಾಡಿ ತಿರುಗಾಡಿ, ಆಗ ಭಾಳ ಮಜಾ ಬರುತ್ತೆ. ನಿಮ್ಮ ಬುದ್ಧಿಯಲ್ಲಿ ನೆನಪಿರಬೇಕು, ನಾವು ಪಾತ್ರಧಾರಿ ಆಗಿದ್ದೀವಿ. ये भी अभी स्मृति आई है, बाबा ने हमको 84 के चक्र का राज बताया. ಇದು ನಿಮ್ಮ ಬುದ್ಧಿಯಲ್ಲಿ ಸ್ಮೃತಿ ಬರಬೇಕು. ಈಗ ಬಾಬಾ ನಮ್ಮ 84 ಜನ್ಮದ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ. हम सतो प्रधान थे, ये बड़ी खुशी की बात है. ಬಾಬು ನಮ್ಮ 84 ಜನ್ಮದ ಏನು ರಹಸ್ಯ ತಿಳಿಸಿದ್ದಾರೆ. ಈಗ ನಿಮಗೆ ಗೊತ್ತಾಯಿತು, ನಾನು ಆತ್ಮ ಸತೋ ಪ್ರಧಾನ ಇದ್ದೆ ಮೊದಲು ಅಂದಾಗ ಇದೆಷ್ಟು ಖುಷಿಯ ಮಾತು. ಮನುಷ್ಯ घूमते फिरते हैं, उनकी कुछ भी कमाई नहीं है, तुम तो बहुत कमाई करते हो.
ಬಾಬು ಹೇಳ್ತಾರೆ ಮನುಷ್ಯರು ಹೊರಗಡೆ ಓಡಾಡ್ತಾರೆ, ಸುತ್ತಾಡ್ತಾರೆ, ಆದರೆ ಅವ್ರದ್ದೇನೂ ಸಂಪಾದನೆ ಆಗಲ್ಲ. ಏಕೆಂದರೆ ಇಲ್ಲಿ ನಿಮ್ಮದು ಸಂಪಾದನೆಗೆ ನೀವು ಹೊರಗಡೆ ಬಲೆ ಸ್ಥೂಲವಾಗಿ ಸುತ್ತಾಡಿದ್ರು, ಓಡಾಡಿದ್ರು, ಬುದ್ಧಿಯಲ್ಲಿ ನಿಮಗೆ ಜ್ಞಾನ ಇದೆ, ನಾನು ಆತ್ಮ ಪಾತ್ರಧಾರಿ, ಈ ಸೃಷ್ಟಿಯ ಒಂದು ಆದಿ ಮಧ್ಯ ಅಂತ್ಯದ ರಹಸ್ಯ, ನಾನೇ ಆತ್ಮ ಸತೋ ಪ್ರಧಾನ ಆಗಿದೆ, ಇದೆಲ್ಲ ಜ್ಞಾನ ಇದೆ. ಜ್ಞಾನ ಚಿಂತನೆ ಮಾಡ್ತೀರಾ, ಬಾಬು ನೆನಪು ಮಾಡ್ತೀರಾ, ಅದರಿಂದ ನೀವು ಸ್ಥೂಲವಾಗಿ ಹೊರಗಡೆ ಸುತ್ತಾಡ್ತಾ ಇದ್ರು, ಓಡಾಡ್ತಾ ಇದ್ರು, ಸಂಪಾದನೆ ಆಗುತ್ತೆ. ಆದರೆ ಹೊರಗಿನವ್ರಿಗೆ ಏನೂ ಜ್ಞಾನ ಇಲ್ಲ. ಅವ್ರು ವ್ಯರ್ಥ ಚಿಂತನೆ ಮಾಡ್ತಾ ಓಡಾಡ್ತಾರೆ, ವಾಕ್ ಮಾಡ್ತಾರೆ. ಬಾಬುರು ಹೇಳ್ತಾರೆ ಅವ್ರದ್ದೇನೋ ಸಂಪಾದನೆ ಇಲ್ಲ. वो तो बहुत कमाई करते हो, बुद्धि में चक्र भी याद रहे, फिर बाप भी याद करते रहो, कमाई करने की युक्तियाँ बाबा बहुत अच्छी अच्छी बताते. ಆದರೆ ನಿಮ್ಮ ಬುದ್ಧಿಯಲ್ಲಿ ಚಕ್ರದ ಜ್ಞಾನನೂ ಇರಬೇಕು, ನಂತರ ಬಾಬು ನೆನಪು ಇರಬೇಕು, ಅದರಿಂದ ಸಂಪಾದನೆ ಆಗತ್ತೆ. ಅದರಿಂದ ಈ ರೀತಿ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಬಾಬು ಅವರು ಭಾಳಷ್ಟು ಯುಕ್ತಿಗಳನ್ನು ತಿಳಿಸ್ತಾ ಇರ್ತಾರೆ. जो बच्चे ज्ञान का विचार सागर मंथन नहीं करते, उनकी बुद्धि में माया किटकिट करती है. ಆದರೆ ಯಾವ ಮಕ್ಕಳು ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡೋದಿಲ್ಲ ಅಂದಾಗ ಬುದ್ಧಿಯ ಮಾಯೆ ಅವ್ರ ಬುದ್ಧಿಯನ್ನು ಕಿರಿಕಿರಿ ಮಾಡುತ್ತೆ, ಬುದ್ಧಿಯಲ್ಲಿ ಅನೇಕ ವ್ಯರ್ಥ ಚಿಂತನೆಯನ್ನು ತರುತ್ತೆ. उन्हें ही माया तंग करती है. ಯಾವ ಮಕ್ಕಳು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡೋದಿಲ್ಲ ಅವರಿಗೆ ಮಾಯೆ ತೊಂದರೆ ಕೊಡುತ್ತೆ. अंदर में विचार करो हमने चक्र कैसे लगाया. ಅದರಿಂದ ನೀವು ಆಂತರಿಕವಾಗಿ ಚಿಂತನೆ ಮಾಡಿ, ವಿಚಾರ ಮಾಡಿ, ನಾನು ಆತ್ಮ ಹೇಗೆ ಸೃಷ್ಟಿ ಚಕ್ರದಲ್ಲಿ ಪಾತ್ರ ಮಾಡ್ತಾ ಬಂದಿದ್ದೇನೆ. सत्युग में इतने जन्म लिए फिर नीचे उतरते आए. ನಾನು ಆತ್ಮ ಸತ್ಯಯುಗದಲ್ಲಿ ಜನ್ಮ ತಗೊಂಡೆ, ನಂತರ ತ್ರೇತಾದಲ್ಲಿ ಜನ್ಮ, ಈ ರೀತಿಯಲ್ಲಿ ನಾನು ಕೆಳಗಡೆ ಇಳಿತಾ ಬಂದೆ. ಫಿರ್ ಸತೋ ಪ್ರಧಾನ್ ಬನ್ನ ಹೇ. ಹೇಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಬಾಬುರು ಹೇಳ್ಕೊಡ್ತಾರೆ. ನಾನು ಆತ್ಮ ಸತ್ಯಯುಗದಲ್ಲಿ ಜನ್ಮ ತಗೊಂಡೆ, ನಂತರ ತ್ರೇತ, ನಂತರ ಕೆಳಗಡೆ ಇಳಿತಾ ಬಂದೆ, ನಾನೀಗ ಪುನಃ ಸತೋ ಪ್ರಧಾನ ಆಗಬೇಕು. ಬಾಬಾನೇ ಕಹಾ मुझे याद करो तो तमो प्रधान सतो प्रधान बन जाएंगे. ನಾನು ಆತ್ಮ ಈ ರೀತಿ ಪಾತ್ರ ಮಾಡ್ತಾ ಈಗ ತಮೋ ಪ್ರಧಾನ ಆಗಿಬಿಟ್ಟಿದ್ದೀನಿ. ಈಗ ಬಾಬುರು ಹೇಳ್ತಾರೆ ನನ್ನ ನೆನಪು ಮಾಡು, ನೀನು ಸತೋ ಪ್ರಧಾನ ಆಗಿಬಿಡ್ತೀಯ. ಚಲತೆ ಫಿರ್ತೆ ಬುದ್ಧಿ ಮೇ ಯಾದ್ ರಹೆ ತೋ ಮಾಯಾ ಕಿ ಕಿಟ್ಕಿಟ್ ಸಮಾಪ್ತ ಹೋ ಜಾಯೇಗಿ. ಇದನ್ನು ನೀವು ನಡೀತಾ ತಿರುಗಾಡ್ತಾ ಈ ರೀತಿ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನದ ಚಿಂತನೆ ಮಾಡ್ತಾ ಇದ್ರೆ ಮಾಯೆ ಯಾವ ಅನೇಕ ವ್ಯರ್ಥ ಚಿಂತನೆ, ಪರ ಚಿಂತನೆ, ಇದೆಲ್ಲ ಕಿರಿಕಿರಿ ಸಮಾಪ್ತಿ ಆಗೋಗ್ಬಿಡತ್ತೆ. ತುಮಾರ ಬಹುತ್ ಬಹುತ್ ಫಾಯ್ದಾ ಹೋಗ. ಈ ರೀತಿ ಹೊರಗಡೆ ಓಡಾಡ್ತಾ ಸುತ್ತಾಡ್ತಾ ಇದ್ರು ಬುದ್ಧಿಯಲ್ಲಿ ಈ ರೀತಿ ವಿಚಾರ ಸಾಗರ ಮಂಥನ ಮಾಡೋದ್ರಿಂದ ಬಹಳ ಲಾಭ ಆಗತ್ತೆ. बस स्त्री पुरुष साथ में साथ जाते हो, हर एक को अपने से मेहनत करनी है, अपना ऊंच पद पाने. ಬಾಬುರು ಹೇಳ್ತಾರೆ ಬಲೆ ನೀವು ಮಧುಬನ ಇನ್ನೊಂದು ಸ್ಥಾನಕ್ಕೆ ಸ್ತ್ರೀ ಪುರುಷ ಇಬ್ಬರು ಜೊತೆಗೆ ಹೋಗ್ತೀರಿ, ಆದರೆ ಪ್ರತಿಯೊಬ್ಬರು ತಮ್ಮ ಉನ್ನತಿಗಾಗಿ ತಾವು ಶ್ರೇಷ್ಠ ಪದವಿ ತಗೊಳ್ಳಿಕ್ಕೆ ಸ್ವಯಂ ತಾವೇ ಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. अकेले में जाने से तो बहुत ही मजा है, अपने ही धुन में रहेंगे. ಬಲೆ ಒಟ್ಟಿಗೆ ಹೋದ್ರು ವೈಯಕ್ತಿಕವಾಗಿ ಅವರೇ ಪುರುಷಾರ್ಥ ಮಾಡಬೇಕು, ನೆನಪು ಮಾಡಬೇಕು. ಬಾಬುರು ಹೇಳ್ತಾರೆ ನೀವು ಒಂಟಿ ಹೋದ್ರಿ ಅಂದರೆ ಭಾಳ ಮಜಾ ಬರುತ್ತೆ. ಆಗ ನಿಮ್ಮದೇ ಆದ ಒಂದು ಬಾಬು ನೆನಪಲ್ಲಿ ಜ್ಞಾನದ ಆ ಗುಂಗಿನಲ್ಲಿರ್ತೀರಿ. दूसरा साथ में होगा तो भी ಬುದ್ಧಿ ಇದರ್ ಉದರ್ ಜಾಯೇಗಿ. ಯಾಕೆಂದರೆ ಜೊತೆ ಹೋದ್ರಿ ಅಂದರೆ ಬುದ್ಧಿ ಸ್ವಾಭಾವಿಕವಾಗಿ ಆ ಕಡೆ ಈ ಕಡೆ ಹೋಗುತ್ತೆ. ಅದರಿಂದ ಬಾಬುರು ಹೇಳ್ತಾರೆ ನೀವು ಒಂಟಿ ಹೋಗ್ತೀರಾ ಅಂದರೆ ಭಾಳ ಮಜಾ ಇರುತ್ತೆ. ಏ ಬಹುತ್ ಸಹಜ್ ಬಗೀಚಾ ಆದಿ ತೋ ಸಬ್ ಜಗಹ ಹೈ.
ಮಧುಬನಕ್ಕೆ ಬರ್ತೀರಾ, ಇಲ್ಲಿ ಬರ್ತೀರಾ ಅಂದರೆ ಭಾಳ ಸಹಜ. ನಿಮಗೆ ಗಾರ್ಡನ್ ಇತ್ಯಾದಿ ಬೇಕಾದಷ್ಟು ಒಳ್ಳೆ ಸ್ಥಾನ ಇದೆ. इंजीनियर होगा तो उनकी यही चिंतन चलता रहेगा कि यहाँ फुल बनानी है, ये करना है. ಅವ್ರು ಹೇಳ್ತಾರೆ ಇಂಜಿನಿಯರ್ ಆಗಿದ್ರೆ ಅವ್ರ ಬುದ್ಧಿಯಲ್ಲಿ ಅದೇ ಪ್ರಕಾರದ ವಿಚಾರ ನಡೆಯುತ್ತೆ. ಇಲ್ಲಿ ಈ ಥರ ಸೇತುವೆ ಕಟ್ಟಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು ಅಂತ ಅವ್ರ ಬುದ್ಧಿಯಲ್ಲಿ ಅದೇ ವಿಚಾರ ನಡೆಯುತ್ತೆ. बुद्धि में प्लान आ जाता. तुम भी घर में बैठो फिर भी बुद्धि उस तरफ लगी रहे. ಹಾಗೆ ಬಾಬುರು ಹೇಳ್ತಾರೆ, ಭಲೇ ನೀವು ಮನೆಯಲ್ಲೇ ಕುಳ್ತೀರಿ, ಆದರೆ ನಿಮ್ಮ ಬುದ್ಧಿ ಬಾಬುರ ಕಡೆ, ನಿಮ್ಮ ಹೊಸ ಜಗತ್ತಿನ ಕಡೆ ಇರಲಿ. ಈ आदत रखो तो तुम्हारे अंदर यही चिंतन चलता रहे. पढ़ना भी है, धंधा आदि भी करना है. ಅದರಿಂದ ಈ ಅಭ್ಯಾಸವನ್ನು ಹಾಕೊಂಬಿಡಿ. ಆಂತರಿಕವಾಗಿ ಜ್ಞಾನದ ಚಿಂತನೆ ನಡೀತಾ ಇರಬೇಕು. ಬಾಬುರು ಹೇಳ್ತಾರೆ, ವಿದ್ಯೆಯನ್ನು ಓದಬೇಕು, ನಿಮ್ಮ ಕಾರ್ಯವ್ಯವಹಾರವನ್ನು ಮಾಡಬೇಕು. ಬೂಢೆ ಜವಾನ್ ಬಚ್ಚು ಆದಿ ಸಬ್ಕೋ ಪಾವನ್ ಬನ್ನ ಹೈ. ಬಾಬುರು ಹೇಳ್ತಾರೆ, ಈಗ ವಯೋವೃದ್ಧರಾಗಿರ್ಬೋದು, ಯುವಕರಿರ್ಬೋದು, ಮಕ್ಕಳಿರ್ಬೋದು, ಆದರೆ ಈಗ ಎಲ್ಲ ಆತ್ಮಗಳು ವಾಪಸ್ ಮನೆಗೆ ಹೋಗಬೇಕು, पावन ಆಗಬೇಕು. आत्मा को हक है बाप से वर्षा लेने का. बच्चों को भी छोटेपन में ही बीज पड़ जाए तो बहुत अच्छा है. ಬಾಬುರು ಹೇಳ್ತಾರೆ, ಆತ್ಮಕ್ಕೆ ತನ್ನ ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ ಅಧಿಕಾರ ಇದೆ. ಅದರಿಂದ ನೀವು ಚಿಕ್ಕ ಮಕ್ಕಳಿಗೆ ಈ ಒಂದು ಜ್ಞಾನದ ಬೀಜವನ್ನು ಹಾಕಿದರೆ ತುಂಬ ಒಳ್ಳೆಯದು. ಆಧ್ಯಾತ್ಮಿಕ ವಿದ್ಯಾ ಅವ್ರ ಕೋಯಿ ಸಿಕ್ಕಾ ನಾ ಸಕೆ. ಏಕೆಂದರೆ ಈ ಒಂದು ಆಧ್ಯಾತ್ಮಿಕ ವಿದ್ಯೆ, ಈ ಜ್ಞಾನವನ್ನು ಬೇರೆ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಮಾರಿ ಯೇ ಜೋ ಆಧ್ಯಾತ್ಮಿಕ ವಿದ್ಯಾ ಹೇ ಯೇ ತುಮಕೋ ಬಾಪ್ ಹಿ ಆಕರ್ ಪಡಾತೆ. ಬಾಬುರು ಹೇಳ್ತಾರೆ, ನಿಮ್ಮ ಈ ಒಂದು ಆಧ್ಯಾತ್ಮಿಕ ವಿದ್ಯೆ ಏನಿದೆ, ಇದನ್ನು ನಾನೇ ಬಂದು ಓದಿಸ್ತೇನೆ. ಉನ್ ಸ್ಕೂಲೋ ಮೇ ಮಿಲ್ತಿ ಹೇ ಜಿಸ್ಮಾನಿ ವಿದ್ಯಾ. ಏಕೆಂದರೆ ಆ ಹೊರಗಿನ ಶಾಲಾ ಕಾಲೇಜಲ್ಲಿ ಶಾರೀರಿಕವಾದ ವಿದ್ಯೆ ಸಿಗತ್ತೆ. और वह है शास्त्रों की विद्या, ये फिर है रूहानी विद्या जो तुमको भगवान सिखलाते. ಅಲ್ಲಿ ಒಂದು ಶಾರೀರಿಕ ಸಂಬಂಧಪಟ್ಟ ಶಾರೀರಿಕ ಸ್ಥೂಲ ವಿದ್ಯೆ, ಅದು ಶಾಸ್ತ್ರಗಳ ವಿದ್ಯೆ ಆಗಿರುತ್ತೆ. ಆದರೆ ಇದು ಆತ್ಮೀಯ ವಿದ್ಯೆ, ಯಾವುದನ್ನು ಸ್ವಯಂ ಭಗವಂತ ಕಲಿಸ್ತಾ ಇದ್ದಾರೆ. ಇನ್ಕಾ ಕಿಸ್ಕೋ ಭಿ ಪತಾ ನಹಿ. ಇಲ್ಲಿ ಬಾಬೋರು ಕೊಡುವಂಥ ಆತ್ಮ ಪರಮಾತ್ಮನ ಆಧ್ಯಾತ್ಮಿಕ ಜ್ಞಾನ ವಿದ್ಯೆ ಯಾರಿಗೂ ಗೊತ್ತಿಲ್ಲ. इनको कहा ही जाता स्पिरिचुअल नॉलेज. जो रूह आकर पढ़ाते उनका और कोई नाम नहीं रखा जा सकता. ಬಾಬುರು ಹೇಳ್ತಾರೆ, ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಾಗತ್ತೆ. ಯಾವ ಆತ್ಮ ಬಂದು ಓದಿಸ್ತಾರೆ ಅಂದರೆ ಆ ಒಂದು ಸುಪ್ರೀಂ ಆತ್ಮ, ಅವರಿಗೆ ಯಾವುದೋ ಹೆಸರು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಏತು ಸ್ವಯಂ ಬಾಪ್ ಆಕರ್ ಪಡಾತೆ ಭಗವಾನ್ ವಾಚಿ. ಯಾವ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವಯಂ ತಂದೆ ಬಂದು ಓದಿಸ್ತಾ ಇದ್ದಾರೆ, ಇದು ಭಗವಾನ್ ವಾಚ್ ಆಗಿದೆ. ಭಗವಾನ್ ಏಕ್ ಹಿ ಬಾರ್ ಇಸ್ ಸಮಯ ಆಕರ್ ಸಮझाते, इसको रूहानी नॉलेज कहा जाता. ಭಗವಂತ ಒಂದೇ ಬಾರಿ ಈ ಸಮಯದಲ್ಲಿ ಬಂದು ಜ್ಞಾನವನ್ನು ತಿಳಿಸ್ತಾರೆ. ಇದಕ್ಕೆ ಆತ್ಮೀಯ ಜ್ಞಾನ ಅಂತ ಹೇಳಲಾಗುತ್ತೆ. ವ ಶಾಸ್ತ್ರೋಂ ಕಿ ವಿದ್ಯೆ ಅಲಗ್ ಹೈ. ಜಗತ್ತಿನಲ್ಲಿ ಶಾಸ್ತ್ರಗಳ ವಿದ್ಯೆನೇ ಬೇರೆ. ತುಮಕೋ ಪತಾ ಹೈ कि नॉलेज एक है जिस्मानी कॉलेज आदि की, दूसरी है आध्यात्मिक शास्त्रों की विद्या, तीसरी है ये रूहानी नॉलेज. ಮೂರು ಪ್ರಕಾರದ ವಿದ್ಯೆ, ಮೂರು ಪ್ರಕಾರದ ಜ್ಞಾನ. ಒಂದು ಬಾಬೋರು ಹೇಳ್ತಾರೆ ಶಾರೀರಿಕ ವಿದ್ಯೆ ಆ ಒಂದು ಕಾಲೇಜ್ ಇತ್ಯಾದಿಯಲ್ಲಿ ಸಿಗತ್ತೆ. ಇನ್ನೊಂದು ಆಧ್ಯಾತ್ಮಿಕ ಶಾಸ್ತ್ರಗಳ ವಿದ್ಯೆನೂ ಓದಲಾಗತ್ತೆ. ಆದರೆ ಮೂರನೇದು ಈ ಒಂದು ಆಧ್ಯಾತ್ಮಿಕ ಜ್ಞಾನ. वह बल कितने भी बड़े बड़े डॉक्टर ऑफ फिलॉसफी है, परंतु
ಉನ್ಹೋಂಕೆ ಪಾಸ್ ಬಿ ಶಾಸ್ತ್ರೋಂ ಕಿ ಬಾತೆ. ಬಾಬುರು ಹೇಳ್ತಾರೆ, ಜಗತ್ತಿನಲ್ಲಿ ಭಾಳ ದೊಡ್ಡ ದೊಡ್ಡ ಡಾಕ್ಟರ್ ಆಫ್ ಫಿಲಾಸಫಿ ತತ್ವಜ್ಞಾನಿಗಳಿದ್ದಾರೆ, ಆದರೆ ಅವ್ರ ಬಳಿ ಇರುವಂಥದ್ದು ಕೇವಲ ಶಾಸ್ತ್ರಗಳ ಮಾತು. ತುಮಾರಿಯೇ ನಾಲೇಜ್ ಬಿಲ್ಕುಲ್ ಅಲಗ್ ಹೇ. ಆದರೆ ಇಲ್ಲಿ ನಿಮಗೆ ಸಿಗುವಂಥ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಸಂಪೂರ್ಣ ಭಿನ್ನ ಇದೆ. ಈ ಸ್ಪಿರಿಚುअल नॉलेज जो स्पिरिचुअल फादर सभी आत्माओं का बाप वही पढ़ाते. ಈ ಒಂದು ಆಧ್ಯಾತ್ಮಿಕ ಜ್ಞಾನ ಯಾವ ಆಧ್ಯಾತ್ಮಿಕ ತಂದೆ, ಸರ್ವ ಆತ್ಮಗಳ ತಂದೆ, ಅವರು ಓದಿಸ್ತಾ ಇದ್ದಾರೆ. ಉನ್ಕಿ ಮಹಿಮಾ ಹೇ ಶಾಂತಿ ಸುಖ ಕಾ ಸಾಗರ್. ಕೃಷ್ಣ ಕಿ ಮಹಿಮಾ ಬಿಲ್ಕುಲ್ ಅಲಗ್ ಹೇ. ಯಾವ ತಂದೆ ನಿಮಗೆ ವಿದ್ಯೆ ಓದಿಸ್ತಾ ಇದ್ದಾರೆ ಆ ತಂದೆಯ ಮಹಿಮೆ ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರ. ಆದರೆ ಕೃಷ್ಣನ ಮಹಿಮೆ ಸಂಪೂರ್ಣ ಭಿನ್ನ ಇದೆ. ಗುಣ ಅವಗುಣ ಮನುಷ್ಯೋ ಮೇ ಹೋತೆ ಜೋ ಬೋಲ್ತೆ ಇರತ್ತೆ. ಈ ಒಂದು ಗುಣ ಅವಗುಣ ಮನುಷ್ಯರಲ್ಲಿರುವಂಥದ್ದು ಯಾವುದನ್ನು ಅವರು ಹೇಳ್ತಾ ಇರ್ತಾರೆ. ಬಾಪ್ ಕಿ ಮಹಿಮಾ ಕೋ ಭಿ ಯಥಾರ್ಥ ರೀತಿ ತುಮ್ ಜಾನ್ತೆ ಹೋ. ಆದರೆ ಬಾಬೋರ್ ಮಹಿಮೆ ಏನಿದೆ ಅದನ್ನು ಯಥಾರ್ಥವಾಗಿ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಓ ತೋ ಸಿರ್ಫ್ ತೋತೆ ಮಾಫಿ ಗಾತೆ ಹೇ, ಅರ್ಥ ಕುಚ್ ನೈ ಜಾನ್ತೆ. ಜಗತ್ತಲ್ಲಿ ಕೇವಲ ಭಗವಂತನ ಮಹಿಮೆ ಅವರು ಆಡ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ, ಕೇವಲ ಗಿಣಿಪಾಠದ ರೀತಿಯಲ್ಲಿ ಓದ್ತಾ ಇರ್ತಾರೆ. ತೋ ಬಚ್ಚೋಂ ಕೋ ಬಾಬಾ ರಾಯ್ ದೇತೆ ಅಪ್ನಿ ಉನ್ನತಿ ಕೈಸೆ ಕರು. ಆದರೆ ಇಲ್ಲಿ ಬಾಬಾ ತಮ್ಮ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಬೇಕು ಅದಕ್ಕಾಗಿ ಸಲಹೆ ಕೊಡ್ತಾರೆ. ಪುರುಷಾರ್ಥ ಕರ್ತೆ ರೇಂಗೆ तो फिर पक्का होता जाएगा. फिर ऑफिस में काम करते समय भी स्मृति आएगी, ईश्वर की स्मृति रहेगी. ಮಕ್ಕಳ ಉನ್ನತಿಗಾಗಿ ಬಾಬುರು ಸಲಹೆ ಕೊಡ್ತಾರೆ. ನೀವು ಇಲ್ಲಿ ಪುರುಷಾರ್ಥ ಮಾಡ್ತಾ ಹೋದರೆ ಇಲ್ಲಿ ನೀವು ಆತ್ಮಕ್ಕೆ ಇದು ಪರಿಪಕ್ವ ಆಗಿಬಿಡತ್ತೆ. ಅನಂತರ ಬಲೆ ನೀವು ಹೊರಗಡೆ ಆಫೀಸ್ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಹೋದರೂ ಕೂಡ ಅಲ್ಲೂ ನಿಮಗೆ ಈ ಒಂದು ಈಶ್ವರ್ಯ ಸ್ಮೃತಿ ನೆನಪಿರುತ್ತೆ. माया की स्मृति तो आधा कल्प चली, अभी बाप यथार्थ ರೀತಿ ಸಮझाते. ಬಾಬುರು ಹೇಳ್ತಾರೆ, ಮಾಯೆ ಸ್ಮೃತಿ ಅಂತೂ ನಿಮ್ಮ ಬುದ್ಧಿಯಲ್ಲಿ ಅರ್ಧ ಕಲ್ಪ ನಡೀತು, ಆದರೆ ಈಗ ನಾನು ನಿಮಗೆ ಯಥಾರ್ಥವಾದ ರೀತಿಯಲ್ಲಿ ತಿಳಿಸ್ತೀನಿ. ಅಪನೆ ಕೋ ದೇಖೋ ಹಮ್ ಕ್ಯಾ ಥೇ ಅಬ್ ಕ್ಯಾ ಬನ್ ಗಯೆ. ಈಗ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಾನು ಆತ್ಮ ಮೊದಲು ಹೇಗಿದ್ದೆ, ಎಷ್ಟು ಸತೋ ಪ್ರಧಾನ ಇದ್ದೆ, ಈಗೇನಾಗ್ಬಿಟ್ಟಿದ್ದೀನಿ. ಫಿರ್ ಹಮ್ಕೋ ಬಾಬಾ ಏಸಾ ದೇವತಾ ಬನಾತೆ. ಈಗ ಪುನಃ ನನ್ನನ್ನು ಬಾಬೂರು ಅಂಥ ಪೂಜ್ಯ ದೇವತೆಯಾಗಿ ಮಾಡ್ತಿದ್ದಾರೆ. ಏ ಬಿ ತುಮ್ ಬಚ್ಚೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ. ಇದೆಲ್ಲ ಮಾತುಗಳನ್ನು ನೀವು ಮಕ್ಕಳೇ ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳ್ಕೊಂಡಿದ್ದೀರಿ. पहले पहले भारत ही था, भारत में ही बाप भी आते पाठ बजाने. ಮೊಟ್ಟ ಮೊದಲು ಭಾರತನೇ ಇತ್ತು, ಮತ್ತು ಭಾರತದಲ್ಲೇ ಬಾಬೋರು ಪಾತ್ರ ಮಾಡಲಿಕ್ಕಾಗಿ ಬರ್ತಾರೆ. तुम भी आदि सनातन देवी देवता धर्म के हो ना, तुमको पवित्र बनना है, नहीं तो पिछाड़ी में आएंगे, फिर क्या सुख पाएंगे. ಬಾಬೋರು ಹೇಳ್ತಾರೆ, ನಾನು ಭಾರತದಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತೀನಿ, ನೀವು ಮಕ್ಕಳು ಆದಿ ಸನಾತನ ದೇವಿ ದೇವತಾ ಧರ್ಮದವರು, ಈಗ ನೀವು ಪವಿತ್ರರಾಗಬೇಕು. ಇಲ್ಲ ಅಂತಂದರೆ ಆ ಹೊಸ ಜಗತ್ತಲ್ಲೂ ಕೊನೆಯಲ್ಲಿ ಲಾಸ್ಟಲ್ಲಿ ಬರ್ತೀರ, ಆ ಕೊನೆಯಲ್ಲಿ ಬಂದರೆ ನೀವೇನು ಸುಖ ಪಡ್ಕೊಳ್ತೀರಿ. बहुत मेहनत करते हैं फिर भी कोई विरले निकलते, लेकिन तकना नहीं है, मेहनत तो करनी है. ನೀವು ಜ್ಞಾನ ತಿಳಿಸ್ಲಿಕ್ಕೆ ಭಾಳಷ್ಟು ಶ್ರಮ ಪಡ್ತೀರಿ, ಆದರೆ ಎಲ್ಲೋ ಕೆಲವು ವಿರಳರು ಮಾತ್ರ ಬರ್ತಾರೆ. ಆದರೆ ಬಾಬೋರು ಹೇಳ್ತಾರೆ, ಸುಸ್ತಾಗಬಾರ್ದು, ನೀವು ಸೇವೆ ಮಾಡಬೇಕು, ಶ್ರಮ ಪಡಬೇಕು. मेहनत बिगर कुछ मिलता थोड़े ही है, प्रजा तो बनती रहती है. ಶ್ರಮ ಇಲ್ಲದೆ ಶ್ರಮ ಪಡದೆ ಏನೂ ಸಿಗೋದಿಲ್ಲ. ಬಾಬೋರು ಹೇಳ್ತಾರೆ, ನೀವು ಆ ರೀತಿ ಜ್ಞಾನ ತಿಳಿಸ್ತಾ ಇರಬೇಕು, ಪ್ರಜೆಗಳಾಗ್ತಾ ಹೋಗ್ತಾರೆ.
बाबा बच्चों को उन्नति के लिए युक्ति बताते. ಬಾಬಾ ಮಕ್ಕಳ ಉನ್ನತಿಗಾಗಿ ಯುಕ್ತಿಯನ್ನು ತಿಳಿಸ್ತಾರೆ. बच्चे अपनी उन्नति करनी है तो सवेरे सवेरे स्नान आदि कर एकांत में जाकर चक्कर लगाओ या बैठ जाओ. ಬಾಬಾವರು ಉನ್ನತಿಗಾಗಿ ಸಲಹೆ ಯುಕ್ತಿ ಹೇಳ್ಕೊಡ್ತಾರೆ. ಮಕ್ಕಳೇ ತಮ್ಮ ಉನ್ನತಿ ಮಾಡ್ಕೊಳ್ಬೇಕು ಅಂದರೆ ಬೆಳಗ್ಗೆ ಸ್ನಾನ ಇತ್ಯಾದಿ ಮಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಡಿ ಓಡಾಡಿ ಅಥವಾ ಒಂದು ಕಡೆ ಕೂತ್ಕೊಂಡು ನೆನಪು ಮಾಡಿ. ತಂದೂರಸ್ತಿ ಕೆ ಲಿಯೆ ಪೈದಲ್ ಕರ್ನಾ ಭಿ ಅಚ್ಚಾ ಹೈ. ಬಾಬಾವರು ಹೇಳ್ತಾರೆ ಆರೋಗ್ಯವಾಗಿರ್ಲಿಕ್ಕಾಗಿ ಆ ರೀತಿ ವಾಕ್ ಮಾಡೋದು ಒಳ್ಳೆಯದೇನೆ. बाबा भी याद पड़ेगा और ड्रामा का राज भी बुद्धि में रहेगा. कितनी कमाई है. ಆ ರೀತಿ ನೀವು ಏಕಾಂತದಲ್ಲಿ ಓಡಾಡ್ತಾ ಸುತ್ತಾಡ್ತಾ ಇದ್ದರೆ ಬುದ್ಧಿಯಲ್ಲಿ ಬಾಬು ನೆನಪು ಇರುತ್ತೆ, ಡ್ರಾಮಾದ ರಹಸ್ಯನೂ ಬುದ್ಧಿಯಲ್ಲಿರುತ್ತೆ. ಆಗ ಆತ್ಮಕ್ಕೆ ಎಷ್ಟೊಂದು ಸಂಪಾದನೆ ಆಗತ್ತೆ. ಯೇ ಹೇ ಸಚ್ಚಿ ಕಮಾಯಿ ವ ಕಮಾಯಿ ಪೂರಿ ಹುಯಿ ಫಿರ್ ಇಸ್ ಕಮಾಯಿ ಕಾ ಚಿಂತನ್ ಕರೋ. ಬಾಬಾವರು ಹೇಳ್ತಾರೆ ಇದು ಸತ್ಯ ಸಂಪಾದನೆ. ಇದು ಅದರಿಂದ ಅಲ್ಲಿ ನಿಮ್ಮ ಲೌಕಿಕ ಸಂಪಾದನೆ ಕೆಲಸ ಕಾರ್ಯ ಮಾಡಿದ್ರಿ, ಪೂರ್ಣ ಆಯಿತು. ನಂತರ ಈ ಸಂಪಾದನೆ ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಿ. ಡಿಫಿಕಲ್ಟ್ ಕುಚ್ ಭಿ ನೈ. ಆದರೆ ಈ ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ಬಾಬಾವರು ಹೇಳ್ತಾರೆ ಏನೂ ಕಷ್ಟ ಇಲ್ಲ. ಬಾಬಾ ಕಾ ದೇಖಾ ಹುವಾ ಹೈ ಸಾರಿ ಜೀವನ್ ಕಹಾನಿ ಲಿಖತೆ ಹೈ. आज इतने बजे उठा फिर ये किया समझते हैं पिछाड़ी वाले पढ़कर सीखेंगे. ಬಾಬಾವರು ಸಾಕಾರದಲ್ಲಿ ಅಂತ ಅನೇಕ ವ್ಯಕ್ತಿಗಳನ್ನ ನೋಡಿದ್ದಾರೆ. ಅನೇಕರು ತಮ್ಮ ಜೀವನದ ಕಥೆಯನ್ನು ಬರಿತಾ ಇದ್ರು. ನಾನು ಇಷ್ಟು ಗಂಟೆಗೆ ಎದ್ದೆ, ನಾನು ಈ ಕೆಲಸ ಮಾಡಿದೆ, ಈ ರೀತಿ ಮಾಡಿದೆ. ಏಕೆಂದರೆ ಅವ್ರು ತಿಳ್ಕೊಂಡಿದ್ರು ನಾವು ಈ ರೀತಿ ನಮ್ಮ ಹಿಸ್ಟ್ರಿಯನ್ನು ಬರೆದ್ರೆ ಅನಂತರ ಬರುವಂಥವ್ರು ಇದನ್ನು ಓದಿ ಇದರಿಂದ ನೀತಿಯನ್ನು ಕಲಿತಾರೆ ಅಂತ. ಬಡೇ ಮನುಷ್ಯೋಂಕಿ ಬಯೋಗ್ರಫಿ ಪಡ್ತೇ ಇಲ್ಲ. ಆ ರೀತಿ ದೊಡ್ಡ ವ್ಯಕ್ತಿಗಳು ತಮ್ಮ ಜೀವನದ ಕಥೆಯನ್ನು ಏನು ಬರೆದಿದ್ದಾರೆ ಬಯೋಗ್ರಫಿ, ಅದನ್ನು ಇವತ್ತು ಅನೇಕರು ಓದ್ತಾರಲ್ವ. ಬಚ್ಚೋಂಕಿಯಲ್ಲಿ ಲಿಖತೆ ಹೈ ಫಿರ್ ಬಚ್ಚೆ ಭಿ ಘರ್ ಮೇ ಏಸೆ ಅಚ್ಚೆ ಸ್ವಭಾವಕ್ಕೆ ಹೋಗ್ತೆ. ಮನೆಯಲ್ಲಿ ದೊಡ್ಡವರು ಆ ರೀತಿ ತಮ್ಮ ಒಂದು ದಿನಚರಿಯನ್ನು ಬರೆದಾಗ ನಂತರ ಅದನ್ನು ಮಕ್ಕಳು ಓದಿ ತಿಳ್ಕೊಂಡು ಅವರು ಒಳ್ಳೆಯದನ್ನು ಕಲಿತಾರೆ. ಅಭಿ ತುಮ್ ಬಚ್ಚೋಂ ಕೋ ಪುರುಷಾರ್ಥ ಕರ್ ಸತೋ ಪ್ರಧಾನ್ ಬನ್ನ ಹೈ. ಸತೋ ಪ್ರಧಾನ್ ದುನಿಯಾ ಕಾ ಫಿರ್ ಸೆ ರಾಜ್ಯ ಲೇನಾ ಹೈ. ಆದರೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಸತೋ ಪ್ರಧಾನ ಆಗಬೇಕು. ಸತೋ ಪ್ರಧಾನ ಜಗತ್ತಿನ ರಾಜ್ಯವನ್ನು ಪುನಃ ಪಡ್ಕೊಳ್ಬೇಕು. तुम जानते हो कलप हम राज्य लेते हैं फिर गवाते. तुम्हारी बुद्धि में सब है. ನಿಮಗೆ ಗೊತ್ತಿದೆ ಕಲ್ಪವು ನಾವು ರಾಜ್ಯವನ್ನು ಪಡ್ಕೊಳ್ತೀವಿ, ಪುನಃ ಕಳ್ಕೊಳ್ತೀವಿ. ಇದು ನಿಮ್ಮ ಬುದ್ಧಿಯಲ್ಲಿದೆ. ಈ ನೈ ದುನಿಯಾ ನಯೇ ಧರ್ಮ ಕೆ ಲಿಯೆ ನಯಿ ನಾಲೆಜ್. ಬಾಬಾವರು ಹೇಳ್ತಾರೆ ಇದು ಹೊಸ ಜಗತ್ತಿಗಾಗಿ, ಹೊಸ ಧರ್ಮಕ್ಕಾಗಿ, ಇದು ಹೊಸ ಜ್ಞಾನ. ಇದು इसलिए मीठे मीठे बच्चों को फिर भी समझाते जल्दी पुरुषार्थ करो. ಇದು ಹೊಸ ಜಗತ್ತಿಗಾಗಿ, ಹೊಸ ಧರ್ಮಕ್ಕಾಗಿ, ಹೊಸ ಜ್ಞಾನ ಇದು. ಅದರಿಂದ ಬಾಬಾವರು ಸಿಹಿಯಾದ ಮಕ್ಕಳಿಗೆ ಪುನಃ ತಿಳಿಸ್ತಾರೆ, ಮಕ್ಕಳೇ ನೀವು ಅಂಥ ಹೊಸ ಜಗತ್ತಿಗೆ ಹೋಗ್ಲಿಕ್ಕಾಗಿ ಬೇಗ ಪುರುಷಾರ್ಥ ಮಾಡಿ. ಓಕೆ. शरीर पर भरोसा थोड़े ही है. आजकल मौत बहुत ಈಸಿ हो गया है. ಬೇಗ ಪುರುಷಾರ್ಥ ಮಾಡಿ ಉನ್ನತಿಯನ್ನು ಹೊಂದಿ. ಏಕೆಂದರೆ ಬಾಬಾವರು ಹೇಳ್ತಾರೆ ಶರೀರದ ಮೇಲೆ ಏನು ಭರವಸೆ ಇಲ್ಲ. ಇವತ್ತಂತೂ ಮೃತ್ಯು ಭಾಳ ಈಸಿ ಆಗಿಬಿಟ್ಟಿದೆ. ವಹ ಅಮರ್ ಲೋಕ್ ಮೇ ऐसे मृत्यु कब होती नहीं. यहाँ तो बैठे कैसे मर जाते. ಬಾಬಾವರು ಹೇಳ್ತಾರೆ ಅಲ್ಲಿ ಅಮರ ಲೋಕದಲ್ಲಿ ಈ ರೀತಿ ಅಕಾಲ ಮೃತ್ಯು ಎಂದು ಆಗೋದೇ ಇಲ್ಲ. ಆದರೆ ಈ ಕಲಿಯುಗದಲ್ಲಿ
ಕುಳಿತಲ್ಲೇ ಸತ್ತೋಗ್ತಾರೆ, ಶರೀರ ಬಿಡ್ತಾರೆ. इसलिए अपना पुरुषार्थ करते रहो, ಜಮಾ करते रहो. ಅದಕ್ಕೋಸ್ಕರ ಈಗ ನೀವು ಪುರುಷಾರ್ಥವನ್ನು ಮಾಡ್ತಾ ಹೋಗಿ, ನಿಮ್ಮ ಒಂದು ಜಮಾವನ್ನು ಮಾಡ್ಕೊಳ್ತಾ ಹೋಗಿ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते नमस्ते नमस्ते. धारणे फर्स्ट पॉइंट. बुद्धि को ज्ञान चिंतन में बिजी रखने की आदत डालनी है. बुद्धि को ज्ञान चिंतन में बिजी रखने की आदत डालनी है. ಬುದ್ಧಿಯನ್ನು ಜ್ಞಾನ ಚಿಂತನೆ ಮಾಡುವುದರಲ್ಲಿ ವ್ಯಸ್ತವಾಗಿ ಇಟ್ಕೊಳ್ಳುವಂತಹ ಅಭ್ಯಾಸ ಹಾಕ್ಕೊಳ್ಬೇಕು. ಬುದ್ಧಿಯನ್ನು ಜ್ಞಾನ ಚಿಂತನೆಯಲ್ಲಿ ಬ್ಯುಸಿಯಾಗಿಟ್ಕೊಳ್ಳುವ ಅಭ್ಯಾಸ ಹಾಕ್ಕೊಳ್ಬೇಕು. जब भी समय मिले एकांत में जाकर विचार सागर मंथन करना है. जब भी समय मिले एकांत में जाकर विचार सागर मंथन करना है. ಯಾವಾಗಲೇ ಸಮಯ ಸಿಗತ್ತೆ ಆಗ ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡಬೇಕು. बाप को याद कर सच्ची कमाई जमा करनी है. बाप को याद कर सच्ची कमाई जमा करनी है. ಬಾಬೋರನ್ನ ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕು. सेकंड पॉइंट, दूरादेशी बनकर इस बेहद के नाटक को यथार्थ रीति समझना है. दूरादेशी बनकर इस बेहद के नाटक को यथार्थ रीति समझना है. दूरादेशिಗಳಾಗಿ ಈ ಪಾರಲೌಕಿಕವಾದ ನಾಟಕವನ್ನು ಅಥವಾ ಈ ವಿಶಾಲವಾದ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ದೂರಾದೇಶಿಗಳಾಗಿ ಈ ವಿಶಾಲವಾದ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. सभी पाठधारियों के पाठ को साक्षी होकर देखना है. सभी पाठधारियों के पाठ को साक्षी होकर देखना है. ಎಲ್ಲ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ಎಲ್ಲ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ವರದಾನ. मास्टर ज्ञान सागर बन गुड़ियों का खेल समाप्त करने वाले स्मृति सो समर्थ स्वरूप. मास्टर ज्ञान सागर बन गुड़ियों का खेल समाप्त करने वाले स्मृति सो समर्थ स्वरूप भव. ಮಾಸ್ಟರ್ ಜ್ಞಾನಸಾಗರರಾಗಿ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ಜ್ಞಾನಸಾಗರರಾಗಿ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿ.
ಅದರ ಸ್ಪಷ್ಟೀಕರಣ. जैसे भक्ति मार्ग में मूर्ति बनाकर पूजा आदि करते फिर उन्हें डुबो देते तो आप उसे गुड़ियों की पूजा कहते हो. ಹೇಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿಯನ್ನು ಮಾಡಿ ಪೂಜೆ ಇತ್ಯಾದಿ ಮಾಡ್ತಾರೆ, ನಂತರ ಅದನ್ನು ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಅಂದಾಗ ತಾವು ಅದಕ್ಕೆ ಗೊಂಬೆಗಳ ಆಟ, ಗೊಂಬೆಗಳ ಪೂಜೆ ಅಂತ ಹೇಳ್ತೀರಿ. ऐसे आपके सामने भी जब कोई निर्जीव आसार बातें, ईर्ष्या, अनुमान, आवेश आदि की आते हैं और आप उनका विस्तार कर अनुभव करते या करते हो कि यही सत्य है, तो ये भी जैसे उनमें प्राण भर देते हो. ಬಾಬುರು ಹೇಳ್ತಾರೆ, ಹೇಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿ ಮಾಡಿ ಪೂಜೆ ಇತ್ಯಾದಿ ಮಾಡಿ ನಂತರ ನೀರಲ್ಲಿ ಮುಳುಗಿಸ್ಬಿಡ್ತಾರೆ, ಅದಕ್ಕೆ ನೀವು ಗೊಂಬೆ ಪೂಜೆ ಅಂತ ಹೇಳ್ತೀರಿ. ಹಾಗೇನೆ ಇಲ್ಲಿ ತಮ್ಮ ಮುಂದೆ ಯಾವುದೇ ಒಂದು ನಿರ್ಜೀವವಾದ, ಅದರಲ್ಲೇನು ಜೀವ ಇಲ್ಲ, ನಿರ್ಜೀವವಾದ ನಿಸ್ಸಾರವಾದ ಈರ್ಷೆ, ಅನುಮಾನ, ಆವೇಶ ಇತ್ಯಾದಿ ಬರುತ್ತೆ. ತಾವು ಅದನ್ನು ವಿಸ್ತಾರ ಮಾಡಿ ಅನುಭವ ಮಾಡ್ತೀರಿ ಮತ್ತು ಬೇರೆಯವ್ರಿಗೂ ಅನುಭವ ಮಾಡಿಸ್ತೀರಿ, ಇದೇ ಸತ್ಯ ಅಂತ ಅಂದಾಗ ಹೇಗೆ ನೀವು ಅದರಲ್ಲಿ ಪ್ರಾಣ ತುಂಬಿಟ್ರಿ, ಪ್ರಾಣನೇ ಇಲ್ಲ, ಜೀವನೇ ಇಲ್ಲ, ಅದು ನಿರ್ಜೀವ, ಅದು ನಿಸ್ಸಾರ, ಏನೂ ಸಾರ ಇಲ್ಲ, ಯಾವುದು ಈರ್ಷ್ಯೆ, ಆವೇಶ, ಅನುಮಾನ ಇದರಲ್ಲಿ ಏನೂ ಸಾರ ಇಲ್ಲ, ಜೀವ ಇಲ್ಲ. ಆದರೆ ನೀವು ಮಕ್ಕಳು ಅದನ್ನು ವಿಸ್ತಾರ ಮಾಡಿ ನೀವು ಅನುಭವ ಮಾಡಿ ಬೇರೆಯವ್ರಿಗೂ ಅನುಭವ ಮಾಡಿಸ್ತೀರ. ಹೇಗೆ ಅಂದರೆ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ಅನುಭವ ಮಾಡಿಸ್ತೀರಿ. ಅಂದರೆ ಹೇಗೆ ಬಾಬುರು ಹೇಳ್ತಾರೆ, ಅದರಲ್ಲಿ ನೀವು ಪ್ರಾಣ ತುಂಬಿಡ್ತೀವಿ, ಆ ನಿರ್ಜೀವತೆಯಲ್ಲಿ ಪ್ರಾಣ ತುಂಬಿಡ್ತೀರಿ. फिर उन्हें ज्ञान सागर बाप की याद से बीती सु बीती कर स्व उन्नति की लहरों में डुबोते भी हो, लेकिन इसमें भी टाइम तो वेस्ट जाता है ना. ಆನಂತರ ಗೊತ್ತಾಗತ್ತೆ ಇದು ನಿರ್ಜೀವ, ಇದು ಅಸತ್ಯ, ಇದರಲ್ಲಿ ಏನೂ ಸಾರ ಇಲ್ಲ ಅಂತ ಗೊತ್ತಾದ ಮೇಲೆ ಬಾಬುರು ಹೇಳ್ತಾರೆ, ನಂತರ ನೀವು ಜ್ಞಾನ ಸಾಗರ ಬಾಬುರ ನೆನಪಿನಲ್ಲಿ ಕಳೆದೋಯ್ತು ಅಂತ ತಿಳ್ಕೊಂಡು ಮತ್ತೆ ಸ್ವ ಉನ್ನತಿಯ ಅಲೆಯಲ್ಲಿ ಮುಳುಗಿಸ್ತೀರಿ. ಅಂದರೆ ಬಾಬುರು ಹೇಳ್ತಾರೆ, ಇದರಲ್ಲಿ ಟೈಮ್ ಅಂತೂ ವೇಸ್ಟ್ ಆಯ್ತಲ್ವ. ಅಲ್ಲಿ ಹೇಗೆ ಏನೋ ಜೀವ ಇಲ್ಲದೆ ಇರ್ತಕ್ಕಂಥ ಮಣ್ಣಿನ ಮೂರ್ತಿ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ನೀರಲ್ಲಿ ಮುಳುಗಿಸ್ತಾರೋ, ಹಾಗೆ ಬಾಬುರು ಹೇಳ್ತಾರೆ, ನೀವು ಮಕ್ಕಳು ಕೂಡ ಯಾವುದು ಜೀವನೇ ಇಲ್ಲದೆ ಇರ್ತಕ್ಕಂಥ ನಿರ್ಜೀವವಾದ ನಿಸ್ಸಾರವಾದ ಮಾತುಗಳು, ಅನುಮಾನ, ಆವೇಶ, ಈರ್ಷೆ ಇದರಲ್ಲಿ ಏನೂ ಸಾರ ಇಲ್ಲ, ಜೀವ ಇಲ್ಲ, ಆದರೆ ನೀವು ಅದರಲ್ಲಿ ಪ್ರಾಣ ತುಂಬಿಡ್ತೀರಿ. ಹೇಗೆ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ನೀವು ಅದನ್ನು ವಿಸ್ತಾರದಲ್ಲಿ ಅನುಭವ ಮಾಡಿ ಬೇರೆಯವ್ರಿಗೂ ಅನುಭವ ಮಾಡಿಸ್ಬಿಡ್ತೀರಿ. ಅಂದರೆ ಆ ನಿರ್ಜೀವತೆಯಲ್ಲಿ ನೀವು ಪ್ರಾಣ ತುಂಬಿಡ್ತೀರಿ. ಆಮೇಲೆ ಗೊತ್ತಾಗತ್ತೆ, ಅಯ್ಯೋ ಇದೇನೂ ಇಲ್ಲ, ಇದು ಗೊಂಬೆ ಅಂತ. ಆಮೇಲೆ ಜ್ಞಾನ ಸಾಗರನ ನೆನಪು ಮಾಡಿ ಅಯ್ಯೋ ಇದೇನಾಯಿತು, ಇದೆಲ್ಲ ಕಳೆದೋಯ್ತು ಅಂದ್ಕೊಂಡು ಆಮೇಲೆ ನಿಮ್ಮ ಸ್ವ ಉನ್ನತಿ ಅಲೆಯಲ್ಲಿ ಅದನ್ನೆಲ್ಲ ಮರೆಯೋದಕ್ಕೆ ಮುಳುಗಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬಾಬುರು ಹೇಳ್ತಾರೆ, ಇದರಲ್ಲೂ ಸಮಯ ಅಂತೂ ವೇಸ್ಟ್ ಆಯ್ತಲ್ವ. इसलिए पहले से ही मास्टर ज्ञान सागर बन स्मृति सो समर्थ भव के वरदान से इन गुड़ियों के खेल को समाप्त करो. ಆದ್ದರಿಂದ ಮೊದಲೇನೇ ಮಾಸ್ಟರ್ ಜ್ಞಾನ ಸಾಗರರಾಗಿ
ಸ್ಮೃತಿಯಿಂದ ಸಮರ್ಥರಾಗುವ ವರದಾನವನ್ನು ಪಡೆದು ಈ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡಿ. ಆದ್ದರಿಂದ ಮೊದಲೇನೆ ಮಾಸ್ಟರ್ ಜ್ಞಾನ ಸಾಗರರಾಗಿ ಸ್ಮೃತಿಯಿಂದ ಸಮರ್ಥ ಭವದ ವರದಾನದಿಂದ ಈ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡಿ. स्लोगन: जो समय पर सहयोगी बनते हैं उन्हें एक का पद्मागुण फल मिल जाता. जो समय पर सहयोगी बनते हैं उन्हें एक का पद्मागुण फल मिल जाता है. ಯಾರು ಸಮಯದಲ್ಲಿ ಸಹಯೋಗಿ ಆಗ್ತಾರೆ ಅವರಿಗೆ ಒಂದಕ್ಕೆ ಪದ್ಮಗುಣದಷ್ಟು ಫಲ ಸಿಕ್ಬಿಡತ್ತೆ. ಯಾರು ಸಮಯದಲ್ಲಿ ಸಹಯೋಗಿ ಆಗ್ತಾರೆ ಅವರಿಗೆ ಒಂದಕ್ಕೆ ಪದ್ಮಗುಣದಷ್ಟು ಫಲ ಸಿಕ್ಬಿಡತ್ತೆ. ಓಂ ಶಾಂತಿ.